ದಿಸ್ ಇಸ್ ಫಸ್ಟ್ ಡೇ ಫಸ್ಟ್ ಶೋ ತಾನೆ ಹೌದು ಐ ನೋ ನೋಡಿ ದಿಸ್ ಇಸ್ ದ ಡೈರೆಕ್ಟರ್ ದಿಸ್ ಇಸ್ ದ ಹೀರೋ ಮಾತಾಡಿ ಇಬ್ರು ಹೆಂಗಿದ್ದೀರಾ ಆರಾಮ ಫುಲ್ ನಗ್ತಾ ಇದ್ರಿ ಫುಲ್ ಜೋಶಲ್ಲಿದ್ರಿ ಪಾಪ ಟೆನ್ಷನಲ್ಲಿದ್ದರು ಇಬ್ಬರು ಅದಕ್ಕೆ ನಗಿಸ್ತಾ ಇದ್ದೆ ಸರ್ ಹೆಂಗಿದ್ದೀರಾ ಏನು ಸಮಾಚಾರ ಚೆನ್ನಾಗಿದ್ದೀನಿ ಅಷ್ಟೇ ಸಮಾಚಾರ ಏನೇ ಇದ್ರು ಜೂನ್ 6 ರಿಲೀಸ್ ಆದಾಗ ಮಾದೇವ ಸಿನಿಮಾ ರಿಲೀಸ್ ಆದಾಗ ಅವಾಗ ಸಂಜೆ ಹೇಳ್ತೀನಿ ಎಲ್ಲ ಸಂಜೆ ಒಂದು 2-3 ಶೋ ನೋಡ್ಕೊಂಡು ರಿಪೋರ್ಟ್ ನೋಡ್ಕೊಂಡು ಹೇಳೋಣ ಅಂತ ಒಂದು ಶೋಲ್ಲಿ ಗೊತ್ತಾಗಲ್ಲ ಯಾಕಂದರೆ ಅದು ಸಿನಿಮಾ ಡೆಪ್ತ್ ಹಂಗಿದೆ ಒಂದೇ ಶೋಗೆ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಮಿಕ್ಸ್ಡ್ ಒಪಿನಿಯನ್ಸ್ ಬರುತ್ತೆ ಒಂದಿಷ್ಟು ರಿವ್ಯೂಸ್ ಬರುತ್ತೆ ನೀವು ಇರ್ತೀರಾ ನೋಡ್ತೀರಾ ನೀವೇ ನಿಮಗೆ ಬರುತ್ತೆ ಸೊ ನೆಕ್ಸ್ಟ್ ರಿವ್ಯೂಸ್ನ ಒಂದಿಷ್ಟು ಅದಕ್ಕೆ ಯೂಶ್ವಲಿ ಒಂದು 3 ಶೋ ಬಿಟ್ಕೊಂಡು ಆಮೇಲೆ ಯಾಕೆ ಹಂಗನ್ಸ ಸರ್ ಯಾಕೆ ಮಿಕ್ಸ್ ರಿವ್ಯೂ ಬರುತ್ತೆ ಅಂತ ಅನ್ಸುತ್ತೆ ಪಿಕ್ಚರ್ಗೆ ಮಿಕ್ಸ್ಡ್ ರಿವ್ಯೂಸ್ ಅಂದರೆ ನಂದು ರೆಗ್ಯುಲರ್ ಒಂದು ಪ್ಯಾಟರ್ನ್ ಇತ್ತಲ್ಲ ಅದನ್ನು ಬ್ರೇಕ್ ಮಾಡಿ ಮಾಡಿರೋದು ಸಿನಿಮಾ ರೆಗ್ಯುಲರ್ ಬರೀ ಆ್ಯಕ್ಷನ್ನು ಬೇರೆ ಇದಕ್ಕೆಲ್ಲ ಒಂದಿಷ್ಟು ಪ್ರಾಮುಖ್ಯತೆ ಒಂದು ಸ್ವಲ್ಪ ಕಡಿಮೆ ಇರ್ತಾಯಿತ್ತು ಅಂದರೆ ಡೈಲಾಗ್ಸ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಸೊ ಇಲ್ಲಿ ಆ್ಯಕ್ಷನ್ನು ಇದೆ ಇಲ್ಲ ಅಂತಲ್ಲ ಅದಕ್ಕೆ ರೀಸನ್ಗಳಿರುತ್ತೆ ಬಟ್ ಅದನ್ನು ಬಿಟ್ಟು ನಟನಾಗಿ ಒಂದು ಆ ಪರಿವರ್ತನೆ ಇದೆ ಗೊತ್ತಾ ಒಂದು ದೊಡ್ಡದಾಗಿ ಒಂದು ಲೀಪ್ ತೊಗೊಂಡಿರೋದು ಅದಕ್ಕೆ ಅದು ಹೆಂಗೆ ಜನ ಎಷ್ಟು ಸ್ವೀಕರಿಸ್ತಾರೆ ಅನ್ನೋದು ಒಂಚೂರು ಭಯ ಇದೆ ಬಟ್ ಆಲ್ರೆಡಿ ಟೀಮ್ ಬಿಟ್ಟು ಹೊರಗಡೆ ಒಂದಿಷ್ಟು ನಮ್ಮ ಟೆಕ್ನಿಕಲ್ ಟೀಮ್ ಆಗಲಿ ಡೈರೆಕ್ಟರ್ಸ್ ಆಗಲಿ ನೋಡಿದ್ದಾರೆ ಎಲ್ಲರೂ ಅದನ್ನು ಮೆಚ್ಕೊಂಡಿದ್ದಾರೆ ಬಟ್ ಅಲ್ಟಿಮೇಟ್ಲಿ ಅಂದರೆ ಫೈನಲ್ ನಮಗೆ ನಮ್ಮ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಅವರು ಮೆಚ್ಕೊಂಡ್ರೆ ಸೊ ಅದೊಂದು ಒಂಚೂರು ಭಯ ಇದೆ ಸೂಪರ್ ಭಯನಾ ಸರ್ಗೆ ಹೆಂಗೆ ಮಾತಾಡೋಕ್ಕೆ ಅಥವಾ ಯಾಕೆ ಬರಲ್ಲ ಅವ್ರ ಇಂಟರ್ವ್ಯೂಗೆ ಯಾರು ಇದು ಸಿನಿಮಾ ಕೆಲಸ ನಡೀತಿತ್ತು ಸರ್ ಅದಕ್ಕೆ ಇಲ್ಲೇನು ಮಾಡ್ತಾ ಇರಲಿಲ್ಲ ಸುಮ್ಮನೆ ಕೂತಿದ್ರಪ್ಪ ಈಗ ಬಂದಿದ್ದು ಹೌದಾ ಬಂದಿದ್ದು ಪಾಪ ಅವರು ಈಗ ಬಂದಿದ್ದು ಇಲ್ಲ ನಮ್ಮೆಲ್ಲ ಮಾತಾಡೋದು ಒಂಚೂರು ಈ ಕಡೆ ಆ ಕಡೆ ನಾವು ಬ್ರಿಡ್ಜ್ ಸೀನ್ಗಳು ಬ್ರಿಡ್ಜ್ ಡೈಲಾಗ್ಗಳು ಸೇರಿಸ್ಕೋಬೇಕು ಅವ್ರು ಇನ್ಬಿಟ್ವೀನ್ ಮಾತಾಡ್ಬಿಡ್ತಾರೆ ಅರ್ಥ ಬೇರೆ ತರ ಆಗೋಗಿರುತ್ತೆ ಒಂದೊಂದ್ಸಲ ನಾನು ಮಾತಾಡೋದು ಇದು ಹೆಂಗೆ ಡಬಲ್ ಮೀನಿಂಗ್ ಹೋಗ್ಬಿಡುತ್ತೆ ಯಾವಾಗಲೂ ಅದನ್ನ ಕಂಡುಹಿಡಿತೀರಿ ಮೊನ್ನೆನೇನು ಆಯಿತು ಅದು ಸೀನ್ ಅಪ್ಪ ಇಲ್ಲಿ ಹೇಳೋದು ಬೇಡ ಅದು ಆ ಥರ ಬಟ್ ಮೋಸ್ಟ್ ಆಫ್ ದ ಟೈಮ್ ಎಡಿಟಿಂಗು ಇದು ಅದು ಅಂತ ಅಲ್ಲಿರ್ತಾರೆ ನಾವು ಇಬ್ರು ಇಂಟರ್ವ್ಯೂಸ್ ಅಲ್ಲಿ ಒಂಚೂರು ಬ್ಯಾಲೆನ್ಸ್ ಇತ್ತು ಆಲ್ಮೋಸ್ಟ್ ಮುಗೀತು ನಾಳೆಗೆಲ್ಲ ಮುಗ್ದೋಗುತ್ತೆ ಅದೇ ಇವಾಗ ಯಾವುದೇ ಸಿನಿಮಾ ಮಾಡಿದ್ರು ನಿಮಗೂ ಗೊತ್ತಿರಿ ಸರ್ ಪ್ರಮೋಷನ್ಗೆ ತುಂಬ ಟೈಮ್ ಎತ್ತಿಡಬೇಕು ತುಂಬ ಹೋರಾಡಬೇಕು ಅದಕ್ಕೋಸ್ಕರ ಹೆಂಗನ್ಸ್ತದೆ ಸರ್ ಆ ಹೋರಾಟದಲ್ಲಿ ಇದ್ದೀರಾ ಇದರಲ್ಲಿ ಲೈನಲ್ಲಿ ಇದ್ದೀರಿ ಇವಾಗ ಪ್ರಮೋಷನ್ ಅನ್ನೋದ್ರಲ್ಲಿ ಸೊ ಸಿನಿಮಾ ಏನೇ ಮಾಡಿದ್ರು ಅದೇ ಪ್ರೀವಿಯಸ್ ಆನ್ಸರೇ ಅಭಿಮಾನಿ ದೇವರುಗಳು ಅವ್ರು ನೋಡಬೇಕು ಅಂತಲೇ ಸೊ ಹಾಗಾಗಿ ಅವ್ರಿಗೆ ತಲುಪೋ ಇದರಲ್ಲಿ ಪ್ರಯತ್ನದಲ್ಲಿ ಇದ್ದೀವಿ ಯಾಕಂದರೆ ನಾವು ಎಷ್ಟೇ ಪ್ರಮೋಷನ್ ಮಾಡಿರಲಿ ಸರ್ ಒಂದೊಂದು ಸಲ ರಿಲೀಸ್ ಆಯ್ತಾ ಸಿನಿಮಾ ಆಮೇಲೆ ನಿಮ್ದು ಯಾವುದೋ ಸಿನಿಮಾ ರಿಲೀಸ್ ಆಗ್ತಿದ್ದಿಲ್ಲ ಡೇಟ್ ಏನು ಮರ್ತುಬಿಟ್ಟೆ ಅಂತಿರ್ತಾರೆ ಯಾಕಂದರೆ ಇವತ್ತು ತುಂಬ ಬೇರೆ ಇದೆಯಲ್ಲ ಸರ್ ಅಷ್ಟೊಂದಿದೆ ಸೊ ಆ ಕೆಲಸಗಳೆಲ್ಲ ಬಿಟ್ಟು ಆ ಮಧ್ಯೆ ಬಂದು ಅವರು ಒಂದು ಸಿನಿಮಾ ನೋಡೋದು ಆಮೇಲೆ ಆ ಡೇಟ್ನ ಜ್ಞಾಪಕ ಇಟ್ಕೊಳ್ಳೋದೇ ತುಂಬ ಕಷ್ಟ ಹಾಗಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಅಫ್ಕೋರ್ಸ್ ಕಷ್ಟ ಆಗುತ್ತೆ ಯಾಕಂದರೆ ಮೊನ್ನೆ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಒಂದು ಸಾಂಗ್ ಲಾಂಚ್ ಮಾಡಿದ್ರು ತುಂಬ ಚೆನ್ನಾಗಾಯಿತು ನೀವೆಲ್ಲರೂ ಅದನ್ನು ಚೆನ್ನಾಗಿ ಪ್ರಮೋಟ್ ಮಾಡಿಕೊಟ್ರಿ ಬೇಸಿಕಲಿ ಇವರು ಪ್ರಸಾದ ತಿನ್ನೋದು ಅದೇ ಜಾಸ್ತಿ ಇದಾಗ್ತಿತ್ತು ಖಂಡಿತ ಸಿನಿಮಾ ನಾವು ಅವ್ರನ್ನ ತಲುಪಿಸೋ ಅಷ್ಟರಲ್ಲಿ ನಮಗೆ ಮ್ಯಾಕ್ಸಿಮಮ್ ಅಲ್ಲೇ ನಮಗೆ ಇದು ಹೋಗ್ತಿರುತ್ತೆ ಅಂದರೆ ಸಿನಿಮಾ ಏನೇ ನಾವು ಮಾಡಿದ್ರೂ ಅವ್ರಿಗೆ ತಲುಪಬೇಕು ಸೊ ಆಗಲಿ ಪ್ರಯತ್ನ ಪಡ್ತಾ ಇದ್ದೀವಿ ಆಗಬೇಕು ಮೇಡಮ್ ನಿಮಗೆ ಪ್ರಮೋಷನಲ್ ಈ ಪ್ರೋಸೆಸ್ ಎಲ್ಲ ಹೆಂಗೆ ಅನಿಸುತ್ತೆ ರೊಟೀನ್ ಅನಿಸುತ್ತಾ ಬೇಜಾರಾಗುತ್ತಾ ಅಥವಾ ಖುಷಿ ಆಗುತ್ತಾ ಎಂಜಾಯ್ ಮಾಡ್ತೀರಾ ಪ್ರತಿ ಸಿನಿಮಾಗೂ ತುಂಬ ಪ್ರಮೋಷನ್ ಬರ್ತಾ ಇರ್ತೀರಲ್ಲ ಅದಕ್ಕೆ ನಾನು ಯಾವ ಸಿನಿಮಾ ಆದ್ರೂ ಪ್ರಮೋಷನ್ಸ್ ಒಂದು ಮಿಸ್ ಮಾಡಲ್ಲ ಬಿಕಾಸ್ ನಾವು ಏನು ಮಾಡ್ತೀವೋ ಥ್ರೂ ಔಟ್ ದ ಸಿನಿಮಾ ಶೂಟಿಂಗ್ ಆಗಿರಲಿ ವಾಟ್ ಎವರ್ ನಾವು ಅದನ್ನು ಜನರಿಗೆ ರೀಚ್ ಮಾಡಬೇಕಾದ್ರೆ ದಿಸ್ ಇಸ್ ದ ಓನ್ಲಿ ವೇ ನಾವು ಜನರ ಹತ್ರ ಕ್ಲೋಸ್ ಆಗಿ ರೀಚ್ ಆಗ್ಬೋದು ಅವ್ರ ಫೋನಲ್ಲೇ ಬರ್ತೀವಿ ಆ್ಯಂಡ್ ದಟ್ ಇಸ್ ಹೌ ದೆಲ್ ಗೆಟ್ ಟು ನೋ ಅಲ್ವಾ ಯಾವಾಗ ಸಿನಿಮಾ ರಿಲೀಸೋ ಮಾದೇವನೋ ಒಂದು ಸಿನಿಮಾ ಇದೆ ಅಂತ ಆ್ಯಂಡ್ ನೀವು ನೋಡಿರ್ತೀರ ನಾನು ಪ್ರೀವಿಯಸ್ ಸಿನಿಮಾಸಲ್ಲೂ ಅಷ್ಟೇ ಪ್ರಮೋಷನ್ಸ್ ಅಂತ ಬಂದಾಗ ನಾನು ಒಂದು ದಿನನೂ ಮಿಸ್ ಮಾಡಲ್ಲ ಹೌದು ಐ ವಿಲ್ ಬಿ ದೇರ್
ಮತ್ತು ಎಂಜಾಯ್ ಮಾಡ್ತೀನಿ ಈ ಪ್ರಾಸೆಸ್ನ. ಅಯ್ಯೋ ಹೋಗಬೇಕಲ್ಲ ಅಂತ ಹೋಗಲ್ಲ. ಐ ಎಂಜಾಯ್ ದ ಪ್ರಾಸೆಸ್ ಆಫ್ ಪ್ರಮೋಷನ್ಸ್ ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಲಾಸ್ಟ್ ಟೈಮ್. ಅಂದರೆ ನಾವಿಷ್ಟು ಒಟ್ಟಿಗೆ ಕ್ಯಾರಿ ಮಾಡಿ ದಿಸ್ ಇಸ್ ದಿ ಎಂಡ್ ಆಫ್ ಅವರ್ ಟೀಮ್ ಅಲ್ಲ. ಆಫ್ಟರ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಕಮ್ ಆನ್ ಸ್ಕ್ರೀನ್ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು ಇನ್ನು ಯಾವಾಗ ಆಗುತ್ತೆ ಗೊತ್ತಿಲ್ಲ. ದಿಸ್ ಇಸ್ ದ ಓನ್ಲಿ ಟೈಮ್ ನಾವು ಆಸ್ ಅ ಟೀಮ್ ಎಂಜಾಯ್ ಮಾಡಿಕೊಂಡು ವಿ ಗೆಟ್ ದ ಸಿನಿಮಾ ಆನ್ ಸ್ಕ್ರೀನ್ ಅನ್ನೋದು. ಇಲ್ಲ ಇನ್ನೊಂದು ಟೈಮ್ ಇದೆ, ಸಿನಿಮಾ ನೋಡಿದ್ಮೇಲೆ ಸಕ್ಸಸ್ ಆದ್ಮೇಲೆ ಕೂತ್ಕೊಂಡು ಹೌದು, ದಟ್ ಈಸ್ ದೇರ್. ಓಕೆ ಸರ್, ಮಾದೇವ ಅದೇ ಟ್ರೈಲರ್ ನೋಡಿದಾಗ, ಸಾಂಗ್ ನೋಡಿದಾಗ ಒಂದಷ್ಟು ವಿಷಯಗಳು ಗೊತ್ತಾಗ್ತಾ ಇದೆ. ಒಬ್ಬ ವ್ಯಕ್ತಿ ಅವನೊಬ್ಬ ಇರ್ತಾನೆ, ಅವನ ಬಗ್ಗೆ ಸುತ್ತಮುತ್ತ ಈ ಥರದ್ದೆಲ್ಲ. ಸೊ ಏನು ಮಾದೇವ ಇದೆ ಆ್ಯಕ್ಚುಲಿ ಏನು ಸರ್? ಒಬ್ಬ ಎಮೋಷನಲ್ ಅಂದರೆ ಎಮೋಷನಲಿಸ್ಟ್ ಫೆಲೋ, ಎಮೋಷನ್ಸ್ ಆದರೆ ಏನೇನೆಲ್ಲ ಡೈವರ್ಷನ್ ತೊಗೊಳುತ್ತೆ ಅನ್ನೋದೇ ತಿನ್ ಲೈನ್. ಅದ್ರಲ್ಲಿ ಬರೋ ಎಮೋಷನ್ ಆದರೆ ಹಾಂ, ಆದರೆ ಏನೇನೆಲ್ಲ ಹೋಗುತ್ತೆ, ಮೊದಲು ಹೇಗಿತ್ತು ಲೈಫು, ಆಫ್ಟರ್ ಹೇಗಿದೆ, ಅಲ್ಲಿ ಬರೋವಂಥ ಲೈಕ್ ಕ್ಯಾರೆಕ್ಟರ್ಸಿಂದ ಹೆಂಗೆ ಹೋಗುತ್ತೆ, ಅದರಲ್ಲಿ ಅವ್ರ ಲೈಫ್ ಏನಾಯಿತು, ಕಂಪ್ಲೀಟ್ ಆ ಥರದ್ದೊಂದು ಡಿಸೈನಲ್ಲಿ ಆಗಿರುವಂಥ ಕಥೆ. ಸರ್ ಅದೇನೆ ಡೈರೆಕ್ಟರ್ ಆಗಲಿ ನೀವಾಗಲಿ ಮಾತಾಡುವಾಗ ಈ ಸಿನಿಮಾ ಬಗ್ಗೆ ತುಂಬ ನಂಬಿಕೆ ಇಟ್ಕೊಂಡು ಹೋಪ್ ಇಟ್ಕೊಂಡು ಮಾತಾಡ್ತಿದ್ದೀರಾ. ಒಂದು ಚೇಂಜ್ ಮಾಡುತ್ತೆ, ನನಗೂ ಇವ್ರು ಡೈರೆಕ್ಟರ್ನೂ ಹೇಳಿದರು ನನಗೂ ಒಂದು ಲೈಫ್ ಕೊಡುತ್ತೆ, ನಿಮಗೂ ಒಂದು ಲೈಫ್ ಹೀರೋಗೂ ಒಂದು ಚೇಂಜ್ ಕೊಡುತ್ತೆ ಅಂತ. ಹೆಂಗೆ ಅನಿಸುತ್ತೆ ಸರ್? ಯಾಕೆ, ಏನು ವಿಷಯ ಇದೆ ಆ್ಯಕ್ಚುಲಿ? ಆ ಪಾಯಿಂಟ್ ಹೆಂಗೆ ಗೊತ್ತಾಗ್ತದೆ ಇವಾಗಲೇ? ಪರ್ಫಾರ್ಮೆನ್ಸು 2 ಕ್ಯಾರೆಕ್ಟ್ರು ಬೇರೆ ಥರ ಮಾಡಿದರೆ ಅದನ್ನೆಲ್ಲ ಬಿಟ್ಟು ಬೇಸಿಕ್ಲಿ ಕತೆ ತುಂಬ ಸ್ಟ್ರಾಂಗ್ ಇದೆ ಸರ್. ನಮ್ಗೆ ಆ ಕತೆ ಇಂಪಾರ್ಟೆಂಟು. ಯಾವುದೇ ಹೇಳೋಕೆ ಹೋದ್ರೂ, ಈಗ ಫೈಟ್ ಮಾಡ್ತೀವೋ ಅಥವಾ ಸಾಂಗ್ ಮಾಡ್ತೀವಿ, ಅದು ಅದಕ್ಕೆ ಬಲವಾದ ಕಾರಣ ಇರಬೇಕು. ಆ ಕಾರಣಗಳೆಲ್ಲ ಒಂದು ಸಬ್ಜೆಕ್ಟಲ್ಲಿ ಬಂದು ಆ್ಯಂಡ್ ಇಲ್ಲಿವರೆಗೂ ಹ್ಯಾಂಗ್ಮ್ಯಾನ್ ಆಗಿ ಬಂದಿರಬಹುದೇನೋ ಅಂದರೆ ನನಗೂ ಬಟ್ ಅವರು ಒಂದಿಷ್ಟು ರಿಸರ್ಚ್ ಮಾಡಿದ್ದಾರೆ. ಸೊ ಅದು ಯಾರೂ ಇಲ್ಲ ಅಂತ ನನಗೆ ಒಂದು ಇಷ್ಟು ಗೊತ್ತಾದ್ಮೇಲೆ ಈ ಥರದ ಕ್ಯಾರೆಕ್ಟರು ತುಂಬ ಕನೆಕ್ಟ್ ಆಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಫೀಲ್ ಆಗೋದು. ನಾವು ಸುಮ್ಮನೆ ಫೈಟ್ ಮಾಡ್ತೀವೋ ಅಥವಾ ಸಾಂಗ್ ಡ್ಯಾನ್ಸ್ ಮಾಡ್ತೀವೋ ಅಥವಾ ಯಾವುದೋ ಸೀನ್ ಮಾಡ್ತೀವೋ, ಡೈಲಾಗ್ ಹೇಳ್ತೀವೋ, ಅದಕ್ಕೆ ಬಲವಾದ ಕಾರಣ ಇರಬೇಕು. ಆ್ಯಂಡ್ ಮೋರ್ ಓವರ್ ನಾವು ಮಾಡ್ತಿರೋ ಸಿನಿಮಾನೇ ಜನರಿಗೆ ರೀಚ್ ಆಗಬೇಕು. ಅಲ್ಲಿ ಕೂತ್ಕೊಂಡಾಗ ಒಬ್ಬೊಬ್ಬರು ಪ್ರೇಕ್ಷಕರು ಹೌದಲ್ಲ ಇದು ನನಗೆ ಆಗ್ತಿದೆ, ಈ ನೋವು ನನಗೆ ಆಗ್ತಿದೆ ಅಂದರೆ ರಿಫ್ಲೆಕ್ಟ್ ಆಗ್ತಿದೆ ಈ ಸಿನಿಮಾ. ಬೇಸಿಕಲಿ ಆಡಿಯನ್ಸಿಗೆ ಹಿಂಗೆ ಕೂತ್ಕೊಂಡಾಗ ಅದ್ರ ಒಳಗಡೆ, ಆ ಪಾತ್ರದೊಳಗಡೆ ಮಾದೇವನ್ ಸುತ್ತ ನಡೆಯುವಂಥ ಪಾತ್ರ ಇದು. ಸೊ ಮಾದೇವ ರಫ್ ಆಗಿ ಬಂದಾಗ ಅವ್ರಿಗೂ ಒಂಥರ ಯಪ್ಪ ಅಂತ ಅನಿಸುತ್ತೆ, ಅವನು ಹತ್ತಾಗ ಇವ್ರಿಗೂ ಒಳವು ಬರುತ್ತೆ, ಅವನಿಗೇನೋ ಒಂದು ಭಾವನೆಗಳಿದ್ದಾಗ ಇಲ್ಲೂ ಒಂದಿಷ್ಟು ಚೇಂಜಸ್ ನಾವು ನೋಡ್ತಿದ್ದೀವಿ. ಅದು ನಮ್ಮಲ್ಲಲ್ಲ, ಟೀಮ್ನ ಬಿಟ್ಟು ಹೊರಗಡೆ ಒಂದಿಷ್ಟು ಟೆಕ್ನಿಕಲ್ ಟೀಮ್ ಆಗಲಿ, ಒಂದಿಷ್ಟು ಕಾಮನ್ ಆಗಿ ಒಂದು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಡೈರೆಕ್ಟಾಗಿ ಹೇಳೋವಂಥ ಆಡಿಯನ್ಸ್ನ ಕೂರಿಸಿದ್ವಿ. ಸೊ ಅವರ ಒಂದು ಪ್ರತಿಕ್ರಿಯೆ ಏನಿದೆ ಗೊತ್ತಾ, ಸೊ ಅದು ನಮಗೆ ಕಾಣಿಸ್ತಿದೆ ಇಲ್ಲಿಂದನೇ. ಸೊ ಖಂಡಿತ ಜನಕ್ಕೆ ಇಷ್ಟ ಆಗುತ್ತೆ ಈ ಸಿನಿಮಾ ಅನ್ನೋದು ಆ ನಂಬಿಕೆ ಇದೆ. ಇಲ್ಲಿವರೆಗೂ ನನ್ನ ಒಂದು ಸಿನಿ ಜರ್ನಿಯಲ್ಲಿ ನಾನು ಮಾಡದೇ ಇರೋವಂಥ ಪಾತ್ರ ಇದು. ಹೆಚ್ಚಾಗಿ ಹೀರೋಯಿಸಮ್ ಡೈಲಾಗ್ಸ್ ಇಲ್ಲ, ಆಮೇಲೆ ತುಂಬ ಏನು ಆಡಂಬರದಿಂದ ಏನೋ ಒಂದು 1000 ಜನ ಫೈಟರ್ಸು ಅಥವಾ ಆ ಥರದ್ದಿಲ್ಲ. ಅಂದರೆ ಇದು ಮಾದೇವನ್ ಸುತ್ತ ನಡೆಯುವಂಥ ಒಂದು ಕತೆ. ಆ ಸಿನಿಮಾಗೆ ಏನು ಬೇಕೋ ಅಷ್ಟು ನಮ್ಮ ನಿರ್ಮಾಪಕರು ಕೊಟ್ಟಿದ್ದಾರೆ, ಸಿನಿಮಾ ಮೀರಿ ಕೊಟ್ಟಿದ್ದಾರೆ. ಈ ಪಾತ್ರ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ ಟೋಟಲ್ ಟೀಮಲ್ಲಿದೆ. ಸೊ ಖಂಡಿತ ಜನಕ್ಕೆ ಇಷ್ಟ ಆಗುತ್ತೆ ಸರ್. ಅದೇ ಆ ರೋಲ್ ಮಾಡುವಾಗ ಈಗ ಯೂಶ್ವಲಿ ಸೆಟ್ಟಲ್ಲಿ ಫ್ರೆಂಡ್ಸ್ ಜೊತೆ, ಈ ಮೇಡಮ್ ಜೊತೆ ಎಲ್ಲ ನಾರ್ಮಲಾಗಿ ಮಾತಾಡ್ಕೊಂಡಿರ್ತೀರ. ಬಟ್ ಆ ಕ್ಯಾರೆಕ್ಟರ್ ಹಂಗಲ್ಲ. ಅಂದರೆ ಒಂದು ಆ್ಯಕ್ಷನ್ ಹೇಳಿದ ತಕ್ಷಣ ಫುಲ್ ಚೇಂಜ್ ಆಗಬೇಕು. ಆ್ಯಕ್ಷನ್ ಹೇಳಿದಾಗ ನಾರ್ಮಲಾಗೂ ಒಂದು ಸ್ವಲ್ಪ ಸೈಲೆಂಟಾಗಿ ಒಂದು ಆ ಪಾತ್ರದಲ್ಲೇ ಇರ್ತಾ ಇದ್ರ, ಅಥವಾ ಆ್ಯಕ್ಷನ್ ಹೇಳಿದಾಗ ಟಕ್ ಅಂತ ಚೇಂಜ್ ಆಗ್ತದೆ? ಸರ್ ನಾನು ಹೇಳ್ತೀನಿ ಏನಂದರೆ, ಶೂಟಿಂಗಲ್ಲೆಲ್ಲ ಶೂಟಿಂಗ್ ಇವನ್ ಇದು ಮನೆಗೆ ಹೋದ್ರೆ ಹಂಗೆ ಎದ್ಬಿಡೋರು. ಆ್ಯಕ್ಚುಲಿ ಮೇಡಮ್ ಕಂಪ್ಲೇಂಟು, ಮಾದೇವ ಸೆಟ್ಟಿಂದ ಬಂದರೆ ಅಲ್ಲಿ ಹೆಂಗಿರ್ತಾರೋ ಇಲ್ಲೂ ಹಂಗೆ ಇರ್ತಾರೆ ಮನೇಲಿ ಅಂತ. ಅಂದರೆ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ರು. ಹಂಗೆ ಇರೋದು, ಜಾಸ್ತಿ ಮಾತಾಡೋಲ್ಲ, ಶೂಟಿಂಗಲ್ಲಿ ನಗ್ತಾನೆ ಇರಲಿಲ್ಲ. ಮೇಡಮ್ ಅಂತೂ ಸಖತ್ ತರಲೆ ಮಾಡ್ತಿದ್ರು. ಅವ್ರು ನಗ್ತಾನೆ ಇರಲ್ಲ, ಸೈಡ್ಗೆ ಹೋಗಮ್ಮ ನಗಿಸ್ಬೇಡ ಅನ್ನೋರು, ಯಾಕಂದರೆ ಮೂಡ್ ಚೇಂಜ್ ಆಗುತ್ತೆ ಅಂತೇಳಿ. ಆ ಥರ ಅವರು ಕಂಪ್ಲೀಟಾಗಿ ಆ ಥರ ಫುಲ್ ಇನ್ವಾಲ್ವ್ ಆಗಿಬಿಟ್ಟು ಪಾಪ ತುಂಬ ಸಖತ್ತಾಗಿ ಮಾಡಿದ್ರು. ಆ್ಯಕ್ಚುಲಿ ನಮಗೇನೆ ಸಖತ್ ಖುಷಿ ಆಗ್ತಿತ್ತು, ಲಡ್ಡು ಸಿಕ್ದಂಗೆ ಸಿಕ್ಬಿಟ್ಟೆ, ಚೆನ್ನಾಗಿ ಯೂಸ್ ಮಾಡಬೇಕು ಅಂತ ಸಖತ್ ಖುಷಿ. ಆಮೇಲೆ ಇನ್ನೊಂದು ಇದು ಏನು ಪ್ಲಸ್ ಪಾಯಿಂಟ್ ನಮ್ಮ ಸಿನಿಮಾದು ಅಂದರೆ, ಸಿನಿಮಾ ನೋಡ್ಕೊಂಡು ಬಂದಿದ್ದು ಆಡಿಯನ್ಸು ಪಕ್ಕದ ಮನೆಯವ್ರಿಗೆ ಕಳಿಸ್ತಾರೆ ಸಿನಿಮಾ ನೋಡೋಗಿ ಅಂತ. ಆ ಥರ ನಮ್ದು ಆ್ಯಕ್ಚುಲಿ ಸಿನಿಮಾ. ಅಲ್ಲ, ಟಿಕೆಟ್ ಕೊಟ್ಟು ಕಳಿಸ್ತಾರ ಅಥವಾ ನೀವು ನೋಡಿ ಅಂತ ಜಸ್ಟ್ ರೆಕಮೆಂಡ್ ಮಾಡ್ತಾರೆ? ನೋಡಿ ಅಂತ ಕಳಿಸ್ತಾರೆ ಡೆಫಿನೆಟ್ಲಿ. ಅಂದರೆ ಡೆಫಿನೆಟ್ಲಿ ಈ ಸಿನಿಮಾ ನೋಡಿ ಅಂತ ರೆಫರ್ ಮಾಡ್ತಾರೆ.
ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸಿನಿಮಾ ನೋಡಿದ್ಮೇಲೆ. ರೆಫರ್ ಮಾಡ್ತಾರೆ, ಅಷ್ಟೊಂದು ಇದಿಲ್ಲ ಅಂದರೆ ಓವರ್ ಕಾನ್ಫಿಡೆನ್ಸ್ ಇದೆ, ಓವರ್ ಕಾನ್ಫಿಡೆನ್ಸ್ ಇಲ್ಲ. ಅದೇ ಅದೇ ಯಾವತ್ತೂ ನಾವು ಹಂಗೆ ಮಾತಾಡಿದ್ವಿ. ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ವಿ, ಕಾನ್ಫಿಡೆನ್ಸ್ ಇದೆ. ಟಿಕೆಟ್ ಕೊಟ್ಟು ಹೋಗಿ ನೀವು ನೋಡಿ ಅಂತ ಹೇಳಿ ಅಷ್ಟೊಂದು ಸಿನಿಮಾ ಚೆನ್ನಾಗಿದೆ ಹೋಗಿ ನೋಡಿ ಅಂತ ಡೆಫಿನೆಟ್ಲಿ ಹೇಳ್ತಾರೆ. ಅದೇ ಅದು ಮೌತ್ ಟಾಕ್ ಆಗುತ್ತೆ ಅಂತ. ಅದೇ ಅದು ಇವತ್ತು ಮೈನ್ ಬೇಕಾಗಿರೋದು. ಮೌತ್ ಟಾಕೆ ತುಂಬ ಸಿನಿಮಾಗಳಿಗೆ ಸಿಗ್ತಾ ಇಲ್ಲ, ಅದು ಆ್ಯಕ್ಚುಲಿ ಬೇಕು. ವರ್ಡ್ ಆಫ್ ಮೌತ್ ಓನ್ಲಿ ಇಸ್ ದ ಬೆಸ್ಟ್ ಪಬ್ಲಿಸಿಟಿ ಅಂತಾರೆ ಗೊತ್ತಾ. ಇಲ್ಲ, ಖಂಡಿತ ಮಾರ್ನಿಂಗ್ ಶೋ ಆದ್ಮೇಲೆ ಬರುತ್ತೆ, ಖಂಡಿತ ಬರುತ್ತೆ. ಮಾರ್ನಿಂಗ್ ಶೋ ಆದಮೇಲೆ ಒಂದು ಒಳ್ಳೆ ಸಿನಿಮಾ, ಎಲ್ಲ ಪಾತ್ರಗಳು ಅವ್ರಿಗೆ ಏನೇನು ಆ ಒಂದು ಕ್ಯಾರೆಕ್ಟರ್ಸ್ ಆಗಲಿ ಅದು ಏನೇನಿದೆಯೋ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಆ ಒಂದು ಪಾತ್ರ ಈ ಒಂದು ಯಾಕೆ ಬೇಕಿತ್ತು, ಇವರೊಂದು ಈ ಸೀನ್ ಯಾಕೆ ವೇಸ್ಟ್ ಆಗಿತ್ತು, ಅದು ಯಾವುದೂ ಬರಲ್ಲ. ತುಂಬ ಬ್ಯೂಟಿಫುಲ್ಲಾಗಿ ಆ ಒಂದು ಸಿನಿಮಾ ಕರೆಕ್ಟಾಗಿ ಒಂದು ಮಾಡ್ಕೊಂಬಂದಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಪ್ಲೇಯಲ್ಲಾಗಲಿ. ಬಟ್ ಬೇಸಿಕಲಿ ಏನು ಅಂದರೆ ಇದೊಂಥರ ಟೀಮ್ ವರ್ಕ್ ಥರ ಇತ್ತು ನಮಗೆ ಈ ಸಿನಿಮಾ ಮಾಡ್ಬೇಕಾದ್ರೆ. ಎಲ್ಲೂ ರೆಸ್ಟ್ರಿಕ್ಟ್ ಮಾಡಲಿಲ್ಲ ಅವರು, ಇಷ್ಟೇ ಮಾಡಿ ಇದಲ್ಲ ಅಂತ. ಇದು ಸೀನು, ಇದು ಡೈಲಾಗು, ಇದು ಅಂದಾಗ ನಾನು ಟೋಟ್ಲಿ ಪ್ರಿಪೇರ್ಡಾಗೇ ಬರ್ತಿದ್ದೆ. ಬೇಸಿಕ್ಲಿ 100% ಪ್ರಿಪರೇಷನಲ್ಲೇ ಬರ್ತಿದ್ದೆ. ಸೊ ನನಗೆ ತುಂಬ ಈಸಿ ಆಗಿತ್ತು. ನಾನು ನಾರ್ಮಲಾಗಿ ಡೈಲಾಗ್ಸು, ಡಿಸ್ಕಷನ್ನು, ವಾಟ್ಸಪ್ಪಲ್ಲಿ ಒಂದಿಷ್ಟು ಗ್ರೂಪ್ಗಳು ಮಾಡಿಕೊಂಡು ನಾವು ಇದನ್ನು ಮಾಡೋಣ ಅಂದರೆ ಸೀನ್ ಬ್ರೇಕ್ ಡೌನ್ ಮಾಡಿ ಅವ್ರು ಕಳಿಸೋದು ನನಗೆ. ಇದನ್ನು ನಂದು ಸಜೆಷನ್ಸ್ ಇರುತ್ತೆ, ಅಸೋಸಿಯೇಟ್ಸ್ನ ಸೇರಿಸ್ಕೊಂಡು ಇದು ಮಾಡೋಣ ಅಂತ. ಬೆಳಗ್ಗೆ ಬರೋಕ್ಕೆ ಮುಂಚೆ ಕಾರಲ್ಲಿ ಬರ್ತಾ ಒಂದಿಷ್ಟು ಚೇಂಜಸ್ ಆಗಿರುತ್ತೆ. ನಾನು ಕೆಲವು ಹೇಳಿರ್ತೀನಿ, ಡೈರೆಕ್ಟರ್ ಇದು ಮಾಡೋಣ, ನವೀನ್ ಅವರೇ ಇದನ್ನು ಮಾಡೋಣ, ಹಿಂಗೆ ಮಾಡೋಣ, ಸರ್ ಸಾಕಾಗಿರುತ್ತೆ ಅಂತ. ಬೇಸಿಕಲಿ ಅವ್ರು ತೊಗೊಂಡು ತುಂಬಾ ಹೇಳಿದ್ದಾರೆ. ಅಂದರೆ ಸಿನಿಮಾಗೋಸ್ಕರನೇ ಅವ್ರೊಂದ್ಸಲ ಇದಕ್ಕೆ ಬಂದಿರು. ಲೈಕ್ ಇವರು ನಮ್ಮ ಎಡಿಟಿಂಗ್ ಎಲ್ಲ ಬರ್ತಿದ್ರು, ನಮ್ಮ ಪೋಸ್ಟ್ ಪ್ರೊಡಕ್ಷನ್ಗೆಲ್ಲ ತುಂಬ ನಮಗೆ ಇದು ಮಾಡಿದ್ದಾರೆ ಜೊತೆಲಿದ್ದು. ಎಡಿಟಿಂಗಲ್ಲಿ ಜನರಲಾಗಿ ಯಾರನ್ನು ಬಂದರೆ ಹೀರೋಗಳು ನನ್ನ ಸೀನ್ ಜಾಸ್ತಿ ಮಾಡಿ ಇದು ಮಾಡಿ ಅಂತಾರೆ, ಇವ್ರು ಕಟ್ ಮಾಡಿ ಅಂತಾರೆ. ಅಲ್ಲಿ ಕುಂತಾಗ ನೆನೇನು ಅದೇ ಮಾತಾಡ್ತಿದ್ವಿ. ಇವರು ನಮ್ಮ ಪಕ್ಕನೇ ಇರ್ತಾರೆ ಅಲ್ಲಿ, ಇದು ಮಾದೇವದು ಬೇಡ, ಹೀರೋದು ಬೇಡ ಅಂತಾರೆ. ಇವರು ಅಂದರೆ ಇವರೊಬ್ಬರು ಟೆಕ್ನಿಷಿಯನ್ ಥರ ಬಂದ್ಬಿಟ್ಟು ಅದನ್ನು ಪಾತ್ರದ ಥರ ಅದನ್ನು ಟ್ರೀಟ್ ಮಾಡೋದು, ಅದೆಲ್ಲ ಚೆನ್ನಾಗಿದೆ. ಅಂದರೆ ಪಾರ್ಶಾಲಿಟಿ ಇಲ್ಲ, ಸಿನಿಮಾಗೋಸ್ಕರ ಸಿನಿಮಾ ಅಷ್ಟೇ ಆ ಥರ. ಇನ್ನೊಬ್ರದ್ದು ಜಾಸ್ತಿ ಕಮ್ಮಿ ಅದೆಲ್ಲ ಇಲ್ಲ. ಎಷ್ಟೋ ಓವರ್ ಮಾತಾಡೋರು ಸಿನಿಮಾ ಬಿಟ್ಟು ಹೊರಗಡೆನೇ ಹೋಗಿರ, ಸಿನಿಮಾನೇ ಮಾತಾಡ್ತಿರ್ತೀವಿ ನಾವು. ಕಂಪ್ಲೀಟ್ ಅದೇನೆ ಆ ಥರ ಸಿನಿಮಾಗೋಸ್ಕರನೇ ಇದು ಮಾಡ್ತಾರೆ. ಅದೇ ನಾವು ಈಗ ಮಾತಾಡ್ತಾ ವರ್ಡ್ ಆಫ್ ಮೌತ್ ಅಂತ ಬಂತಲ್ಲ ಸರ್, ಎಷ್ಟೋ ಸಿನಿಮಾಗಳಿಗೆ ಆ ಜಾಗನೇ ಕೊಡಲ್ಲ. ಒಂದು ವಾರದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಎಸ್ಪೆಷಲಿ ವರ್ಡ್ ಆಫ್ ಮೌತ್ ಅನ್ನೋದು ಅದು ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ, ಬಟ್ ಸ್ಟ್ರಾಂಗ್ ಆಗಿರ್ತದೆ, ಸ್ಲೋ ಆಗಿ ಆಗೋದು. ಸೊ ಅದನ್ನೆಲ್ಲ ಹೆಂಗೆ, ಅದ್ರ ಬಗ್ಗೆ ಏನು ಹೇಳ್ತೀರ ಅಂತ? ಸಿನಿಮಾ ಚೆನ್ನಾಗಿದ್ರು ಒಂದು ಟೈಮ್ ಬೇಕಲ್ಲ, ಟೈಮ್ ಸಿಗದೇ ಇದ್ದರೆ ಮಾಡದೇ ಇದ್ದರೆ ಹೆಂಗೆ? ಹ್ಞೂ ಸರ್, ಅದೇ ನಮ್ಮಲ್ಲಿ ಅದೊಂದು ಏನಾಗುತ್ತೆ ಅಂದರೆ ಸಿನಿಮಾ ದಮ್ ಕಟ್ಟಿ ಹೆಂಗೋ ಮಾಡಿಬಿಡ್ತೀವಿ. ನಾನು ಒಬ್ಬ ನಿರ್ಮಾಪಕನಾಗಿ ಅದನ್ನು ಹೇಳ್ತಿರೋದು, ಲಂಕಾಸುರಂಗ್ ಇದು ಮುಗಿಸ್ಬಿಡ್ತೀವಲ್ಲ. ಬಟ್ ನಾವು ಎಲ್ಲಿ ಎಡವ್ತೀವಿ ಅಂದರೆ ಪ್ರಮೋಷನ್ನು. ಅಲ್ಲಿ ಏನಾಗುತ್ತೆ, ನಾವು ಸಿನಿಮಾ ಮಾಡೋದೇ ಜನ ನೋಡಲಿ ಅಂತ. ಇವತ್ತು ನನ್ನ ಹತ್ರ ಯಾವುದೋ ಒಂದು ವಸ್ತು ಇದೆ, ಒಂದು ಪೆನ್ನೇ ಅಂತ ತಗೊಳ್ಳಿ, ನಾನು ಒಂದು 100 ರೂಪಾಯಿಗೆ ಆ ಪೆನ್ ಮಾಡಿದ್ದೀನಿ, ಎಲ್ಲ ತಯಾರಿ ಮಾಡಿದ್ದೀನಿ ಅಂದರೆ ಆ ಪೆನ್ ತೊಗೊಂಡು ಜನ ಇದನ್ನು ಖರೀದಿ ಮಾಡೋಕ್ಕೆ ನಾನು ಪೆನ್ ಮಾಡಿರೋದು. ಅದು ಅವ್ರಿಗೆ ಗೊತ್ತಾಗಬೇಕು ನನ್ನ ಹತ್ರ ಇದೆ ಈ ವಸ್ತು ಅಂತ. ಅದನ್ನು ತಲುಪಿಸೋ ಜವಾಬ್ದಾರಿ ಅದು ಮಾಧ್ಯಮದವ್ರಿಗೆ. ಅದನ್ನು ನಾವು ಕರೆಕ್ಟಾಗಿ ಮಾಡಬೇಕು. ಈಗ ಎಲ್ಲೋ ಒಂದು ಕಡೆ ಈಗ ನಮಗೆ ಪ್ರೊಡ್ಯೂಸರ್ ಕಡೆಯಿಂದ ನಂಗೆ ಸಪೋರ್ಟ್ ಸಿಗ್ತಿದೆ, ಇದನ್ನು ಕರೆಕ್ಟಾಗಿ ತಲುಪಿಸ್ಬೇಕು ಈ ಸಿನಿಮಾನ ಅಂಥೇಳಿ. ಆ್ಯಂಡ್ ಅದಕ್ಕೆ ನಮ್ಗೆ ಅನಿಲ್ ಅವರು ತುಂಬ ಸಾಥ್ ಕೊಡ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಟೀಮಿಂದ ಕೂತ್ಕೊಂಡು ಇದಕ್ಕೆಲ್ಲ ಪಾಸಿಟಿವ್ ಆಗಿ ಇದನ್ನು ಪುಷ್ ಮಾಡೋಣ, ಈ ಸಿನಿಮಾನ ಒಳ್ಳೆ ಸಿನಿಮಾ ಆಗಬಾರ್ದು ಅಂತ. ಆ್ಯಂಡ್ ಮೋರ್ ಓವರ್ ನಮಗೆ ಏನಾಗ್ತಿದೆ ಅಂದರೆ ಪಬ್ಲಿಸಿಟಿ ಚೆನ್ನಾಗಿದ್ದು ಆ ವರ್ಡ್ ಆಫ್ ಮೌತ್ ರೀಚ್ ಆಗೋ ಅಷ್ಟರಲ್ಲಿ ಥಿಯೇಟ್ರಲ್ಲಿ ಇದು ಸಿನಿಮಾ ಇರೋಲ್ಲ. ಸೊ ಹಾಗಾಗಿ ನಾವು ಆ ಒಂದು ವಾರ ಏನು ಟಾರ್ಗೆಟ್ ಮಾಡಿದ್ವಿ, ಫಸ್ಟ್ ವೀಕ್ ಆಡಿಯನ್ಸ್ ಅವ್ರಿಗೆ ತಲುಪೋ ಅಷ್ಟರಲ್ಲಿ ನಾವು ಸಿನಿಮಾನ ಕರೆಕ್ಟಾಗಿ ಅದನ್ನು ರೀಚ್ ಮಾಡಿಸ್ಬಿಟ್ಟಿರಬೇಕು. ಅದನ್ನು ತೆಗಿಯೋಷ್ಟರಲ್ಲಿ, ಸಿನಿಮಾ ಥಿಯೇಟ್ರಿಂದ ತೆಗಿಯೋಷ್ಟರಲ್ಲಿ ರೀಚ್ ಮಾಡಿಸಿದ್ರೆ ಆ ಒಂದು ವಾರ ಕರೆಕ್ಟಾಗಿ ಫ್ಲೋ ಬಂತು ಅಂದರೆ ಜನ ಬಂದು ನೋಡಿದ್ರು ಅಂದರೆ ಆ 3-4 ದಿನದಲ್ಲಿ ಇದೇನು ಆಗಿರುತ್ತೋ ಜನ ಮತ್ತೆ ರೀಫಿಲ್ ಆಗ್ತಾರೆ. ಸೊ ಅದು ತುಂಬ ಇಂಪಾರ್ಟೆಂಟು. 1 ತಿಂಗಳು ಮುಂಚೆಯಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು. ಮೇಡಮ್, ಲಂಗಾದಾವಣಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಪ್ರತಿ ಸಿನಿಮಾದಲ್ಲೂ ಒಂಥರ ಬೇರೆ ಲುಕ್ ಟ್ರೈ ಮಾಡ್ತೀರಾ. ಆಮೇಲೆ ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಎಲ್ಲೂ ಯಾವುದೇ ಹೊಸ ಲುಕ್ ಟ್ರೈ ಮಾಡಿದ್ರೂ ಓಕೆ, ಒಂದು ಸ್ವಲ್ಪ ಟ್ರೈ ಮಾಡಿದ್ದಾರೆ ಅಂತ ಅನ್ಸಲ್ಲ, 100% ಪಕ್ಕ ಸೂಟ್ ಆಗುತ್ತೆ. ಸೊ ಈ ರೋಲು, ಈ ಲುಕ್ಕು ಅಂದರೆ ಒಂದು ಹೊಸ ಲುಕ್ ಬಂದಾಗ ನೀವು ಹೆಂಗೆ ಟ್ರೈ ಮಾಡ್ತೀರಾ? ಡೈರೆಕ್ಟರ್ಗೆ ಎಷ್ಟು ಕೇಳ್ತೀರಾ? ನೀವೇ ಎಷ್ಟು ಹೆಂಗೆ ನೋಡ್ತೀರಾ, ಹೆಂಗೆ ಮಾಡ್ತೀರಾ? ಸರ್, ನನಗೆ ಅವ್ರು ಬಂದು ಸ್ಕ್ರಿಪ್ಟ್ ಹೇಳಿದ ತಕ್ಷಣವೇ ನಂಗೆ ಹೇಳಿದ್ರು ಈ ಥರ ಕ್ಯಾರೆಕ್ಟರ್ ಇರುತ್ತೆ ಮೇಡಮ್. ಅಂದರೆ ಅವ್ರು ಫಿಕ್ಸ್ ಆಗಿದ್ರು, ನನ್ನ ಪಾರ್ವತಿ ಶುಡ್ ಬಿ ಲೈಕ್ ದಿಸ್,
ಈ ಥರನೇ ಲಂಗ ದಾವಣಿ ಹಾಕ್ಕೊಂಡಿರಬೇಕು, ಈ ಥರನೇ ಸಿಂಪಲಾಗಿ ಕ್ಯಾರೆಕ್ಟರ್ ಇರಬೇಕು ಅಂತ ಅವ್ರು ಫಸ್ಟೇ ಬಂದು ಹೇಳಿದ್ರು. ಸೊ ಜನರಲಿ ಒಂದು ಡೈರೆಕ್ಟರ್ ಬಂದು ನಮ್ಮ ಸ್ಕ್ರಿಪ್ಟ್ ಹೇಳಿದಾಗ ನಮ್ಮ ತಲೆಯಲ್ಲಿ ಒಂದು ಲುಕ್ ಬಂದಿರುತ್ತೆ, ಈ ಥರ ಮಾಡ್ಬೋದು ಅಂತ. ಆ್ಯಂಡ್ ನನಗೆ ತುಂಬ ಸ್ಪೆಷಲ್ ಆಗಿರೋದು ಯಾಕೆಂದರೆ ನೀವು ಹೇಳ್ದಂಗೆ ಒಂದು ಏನಾದರೂ ಹೊಸ ಟ್ರೈ ಮಾಡೋಣ, ಲಂಗ ದಾವಣಿಯಲ್ಲಿ ಜನರು ಹೆಂಗೆ ನೋಡ್ತಾರೆ, ನಾನು ಟ್ರೈ ಮಾಡಿಲ್ಲ, ನಮಗೂ ಒಂದು ಆಸೆ ಇರುತ್ತಲ್ಲ ಸ್ಕ್ರೀನಲ್ಲಿ ಬೇರೆ ಬೇರೆ ಥರ ಕಾಣಿಸ್ಬೇಕು ನಾವು ಅಂತ. ಸೊ ಆವಾಗ ನಂಗೆ ಮಾದೇವ ಸಿನಿಮಾ ಬಂದಿರೋದು. ಆ್ಯಂಡ್ ಈ ಸಿನಿಮಾ ಒಪ್ಕೊಳ್ಳೋಕ್ಕೆ ನಾನು ಜಾಸ್ತಿ ಟೈಮ್ ತಗೊಳ್ಳಿ. ಇವ್ರ ಮನೆಗೆ ಬಂದರು, ಹೇಳಿದ್ರು, ಇಮಿಡಿಯೇಟ್ಲಿ ಐ ಕಾಲ್ಡ್ ವಿನೋದ್ ಸರ್, ಇವ್ರಿಗೆ ಹೇಳ್ದೆ ಐ ಆಮ್ ಡೂಯಿಂಗ್ ದ ಸಿನಿಮಾ, ಅಷ್ಟೇ. ನಾನು ಟೈಮೇ ತಗೊಳ್ಳಿಲ್ಲ, ಯಾಕೆಂದರೆ ನನಗೂ ಒಂದು ಚೇಂಜ್ ಅದು. ಇನ್ನೊಂದು ಏನಂದರೆ ಹೀರೋಯಿನ್ಗೆ ಅಷ್ಟೇ ಸ್ಪೇಸ್ ಇದೆ ಥ್ರೂ ಔಟ್ ದ ಸಿನಿಮಾ. ಅಯ್ಯೋ ಇಲ್ಲಿ ಹೋಗ್ತಾಳೆ, ಇಲ್ಲಿಲ್ಲ, ಸಾಂಗ್ಗೋಸ್ಕರ ಬರ್ತಾಳೆ. ಥ್ರೂ ಔಟ್ ದ ಸಿನಿಮಾ ಅವಳಿಗೂ ಇಂಟರ್ಲಿಂಕ್ಟ್ ಆಗಿ ಇಷ್ಟು ಸ್ಟೋರೀಸ್ ಇರುತ್ತೆ. ಇವ್ರ ಕ್ಯಾರೆಕ್ಟರ್ ಕನೆಕ್ಟೆಡ್ ಆಗೇ ಇರ್ತೀವಿ ನಾವು, ಎಲ್ಲೂ ಡಿಸ್ಕನೆಕ್ಟ್ ಆಗಲ್ಲ ನಾವು. ಆಲ್ ಆಫ್ ಅಸ್ ವಿಲ್ ಬಿ ಕನೆಕ್ಟೆಡ್. ಸೊ ಅಂಥ ಪಾತ್ರ ನಮಗೆ ಆ್ಯಸ್ ಹೀರೋಯಿನ್ ಸಿಗೋದು ತುಂಬ ಕಷ್ಟ. ನನಗೆ ಸಿಕ್ಕಿದೆ, ಅದಕ್ಕೆ ಐ ಹ್ಯಾವ್ ಟು ಥ್ಯಾಂಕ್ ಬೋತ್ ಆಫ್ ದೆಮ್. ಆ್ಯಕ್ಚುಲಿ ಇವ್ರು ನಂಗೆ ರೆಫರ್ ಮಾಡಿರೋದು, ಇವರು ಅಂಥ ಸ್ಕ್ರಿಪ್ಟ್ ತುಂಬ ಆಪ್ಷನ್ ನೋಡಿದ್ವಿ, ಸಾರ್ ಇದ್ದವರು ದಿ ಬೆಸ್ಟ್ ಆಪ್ಷನ್ ಅಂತ. ಲಾಸ್ಟ್ ಆಪ್ಷನ್ ಹೇಳಿದ್ದು ನಾನು. ಅಂದರೆ ಲಾಸ್ಟ್ ಇಸ್ ದ ಬೆಸ್ಟ್. ಅವ್ರ ಮೈಂಡಲ್ಲಿ ಒಂದಿಷ್ಟು ಇತ್ತಲ್ವಾ, ಸರಿ ನಮಗೂ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಬೇಕು. ಮುಂಚೆ ಮೇಡಮ್ ನೀವು ಮುಂಚೆ ಅಲ್ಲ ಕೋಪ ಮಾಡ್ಕೊಂತಾರೆ ಸರ್, ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಬೇಕು ನಮ್ಮಿಬ್ರಿಗೂ. ಯಾಕಂದ್ರೆ ಆ ಒಂದು ರಾಘವ ತನು ರಾಬರ್ಟ್ ಪೇರ್ನ ನಾವು ತಗೊಂಡು ಕ್ಯಾರಿ ಮಾಡಿದಾಗ ನಾವು ಒಂದಿಷ್ಟು ಸ್ಕ್ರಿಪ್ಟ್ಗಳು ಬರ್ತಾ ಇತ್ತು, ಮಾಡಬೇಕು ಈ ಥರ ಸಿನಿಮಾ ನಿಮ್ಮಿಬ್ಬರು ಕಾಂಬಿನೇಷನಲ್ಲಿ. ಎಕ್ಸಾಕ್ಟ್ ಅವ್ರಿಗೂ ಒಂದಿಷ್ಟು ಸ್ಕ್ರಿಪ್ಟ್ ಬರ್ತಿತ್ತು, ನಮಗೆಲ್ಲೋ ಒಂದು ಕಡೆ ನೋಡೋಣ ಇದು ಎಕ್ಸಾಕ್ಟಾಗಿ ಅವ್ರು ಹೇಳಿದಾಗ ನನಗೆ ಈ ಫ್ಲೋವಲ್ಲಿ ಬರ್ತಿರ್ಬೇಕಾದ್ರೆ ನನಗೆ ಯೂಶ್ವಲಿ ಕತೆ ಹೇಳ್ಬೇಕಾದ್ರೆ ನನಗೊಂದು ಸಿನಿಮಾ ಓಡುತ್ತೆ ತಲೆಯಲ್ಲಿ. ಆ ವಿಜುವಲಲ್ಲಿ ಇಲ್ಲ ಇವ್ರು ಕರೆಕ್ಟಾಗಿರ್ತಾರೆ ಆ ಪಾತ್ರಕ್ಕೆ. ಅವರು ಟೀಮಲ್ಲ, ಅಂದರೆ ಅವರು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಒಂದಿಷ್ಟು ರೆಫರೆನ್ಸು ಅವರು ಇವರೆಲ್ಲ ನೋಡಿ, ಡೈರೆಕ್ಟ್ರೆ ನೀವು ಹೋಗಿ ನೀವು ಮಾತಾಡಿ, ಬಟ್ ನಾನೊಂದು ಆಪ್ಷನ್ ಕೊಡ್ತೀನಿ, ಬೈ ಫೋರ್ಸ್ ಇಲ್ಲ, ನೀವು ನೋಡಿ ಕರೆಕ್ಟಾಗಿರ್ತಾರೆ. ಆ್ಯಂಡ್ ಮೋರ್ ಓವರ್ ಅದನ್ನು ನಾನು ಕ್ರೆಡಿಟ್ ಕೊಡಲೇಬೇಕು. ಎ ವಂಡರ್ಫುಲ್ ಆ್ಯಕ್ಟ್ರೆಸ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅಂದರೆ ಆ ಒಂದು ಇದಿದೆ ಗೊತ್ತಾ, ಪ್ರೊಫೆಷ್ನಲಿಸಮ್ ಅಂತೀವಲ್ಲ, ಏನು ಆ ಒಂದು ಟೈಮಿಗೆ ಬರೋದು. ಆ್ಯಂಡ್ ಎಷ್ಟೊಂದು ಸಲ ಕ್ಯಾರವ್ಯಾನ್ ಇಲ್ಲ ಆ ಜಾಗಕ್ಕೆ ಕ್ಯಾರವ್ಯಾನ್, ಯಾಕಂದರೆ ನಾವು ಹಳ್ಳಿ ಚಿಕ್ಕ ಸಂಧಿ ಎಲ್ಲ ಶೂಟ್ ಮಾಡ್ತಿದ್ವಿ. ಸೊ ಎಲ್ಲ ಕಡೆನೂ ಕ್ಯಾರವ್ಯಾನ್ ಬರ್ತಿರಲಿಲ್ಲ. ಆ್ಯಂಡ್ ನಂದಿಲ್ಸಲ್ಲಿ ಶೂಟ್ ಮಾಡ್ತಿದ್ವಿ. ಆ ಸಾಂಗ್ ಚಿಕ್ಕ ಬಿಟ್ಟು ಒಂದು ನಂದಿಲ್ಸಲ್ಲಿ ಮಾಡೋಣ ಅಂತ. ಮೇಲ್ಗಡೆವರೆಗೂ ನಿಮಗೆ ಗಾಡಿ ಬರೋಲ್ಲ, ಕ್ಯಾರವ್ಯಾನ್ ಬರೋಲ್ಲ. ಅದು ಎಂಟ್ರೆನ್ಸಲ್ಲಿ ಬಾಗಿಲಲ್ಲಿ ನುಗ್ಗಲ್ಲ, ಗಾಡಿ ನುಗ್ಗಲ್ಲ ಅಂತ. ಚಿಕ್ಕ ಗಾಡಿ ಏನೋ ಬೇಡ, ಸರಿ ಅಲ್ಲೇ ರೂಮ್ಸ್ ಮಾಡಿಬಿಡಿ ಪರವಾಗಿಲ್ಲ ಅಂತ. ಬಟ್ ರೂಮಿಂದ ಲೊಕೇಶನ್ ಆಲ್ಮೋಸ್ಟು ನಾವು ಗಾಡಿಯಲ್ಲೇ ಬಂದು ಚೇಂಜ್ ಮಾಡ್ಕೊಂಡು ಏನಾದರೂ ಇದ್ದರೆ ಹೋಗಬೇಕು. ನನಗೆ ಓಕೆ, ಅಲ್ಲೇ ಒಬ್ಬ ಆ ಕಡೆ ಹೋಗಿ ಚೇಂಜ್ ಮಾಡ್ಕೊಂಡ್ಬಿಟ್ಟು ಶರ್ಟು ಒಂದು ಪಂಚೆ ಎತ್ಬಿಟ್ಟು ನಾನು ಚೇಂಜ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಈಗ ನಾವು ಕೇಳಿದ್ದೀವಲ್ಲ, ಅಂದರೆ ನಾನು ನೋಡಿದ್ದೀನಿ, ನಾವೆಲ್ಲ ಆ ಟೈಮಿಂದನೇ ಬಂದಿರೋದಲ್ವ. ಸೊ ಒಂದು ಅವಾಗ ಯಾವಾಗ ಬಂದಿದ್ದು ಅಂದರೆ ವಿದೌಟ್ ಮೊಬೈಲ್, ವಿದೌಟ್ ಕ್ಯಾಮರಾ ಆ ಟೈಮಲ್ಲಿ ಬಂದಿರೋದು. ಸೊ ನಾವು ಎಲ್ಲಿ ಬೇಕಾದ್ರೂ ಚೇಂಜ್ ಮಾಡ್ಬೋದಿತ್ತಲ್ಲ. ಈಗ ನಾವು ಹಂಗೆ ಮಾಡೋಕ್ಕಾಗಲ್ಲ. ಎಲ್ಲಿ ಬೇಕಾದ್ರೆ ಇಮಿಡಿಯೇಟಾಗಿ ಮೊಬೈಲ್ ಏನೋ ಒಂದು ಹೋಗುತ್ತೆ, ವೈರಲ್ ಆಗ್ಬಿಡುತ್ತೆ ಅದು. ಸೊ ಹಾಗಾಗಿ ಅವರು ತುಂಬ ಟೈಮ್ ಇರಲಿಲ್ಲ ನಮ್ಗೆ ಅಲ್ಲಿ ಚೇಂಜ್ ಮಾಡೋಕ್ಕೆ. ಇವ್ರಿಗೆ ಸೂರ್ಯ ಇಳಿತಾ ಇತ್ತು, ಆ ಒಂದು ಸಿಲೋಟ್ ಶಾಟ್ ತೆಗಿಬೇಕಾದ್ರೆ ರಿಂಗ್ ಬರಬೇಕಾಗಿತ್ತು ನಮಗೆ ಅಂತ. ಇವರು ಇಮಿಡಿಯೇಟಾಗಿ ಇವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಟೀಮಲ್ಲಿ, ಮೇಡಮ್ ಈ ಥರ ಅಂತ. ಸರಿ ಹಿಂಗೆ ನೋಡಿದ್ರು, ಆಯಿತು ನಮ್ಮ ಸ್ಟಾಫ್ ಕಳಿಸಿ ನಾನು ಚೇಂಜ್ ಮಾಡ್ಕೊಂಡು ಸ್ಟಾಫ್ನ ಕರ್ಕೊಂಡು ಹೋಗಿ ಅದು ಸೀರೆ ಎಲ್ಲ ತೊಗೊಂಡು ಅಲ್ಲೇ ಎಲ್ಲೋ ಚೇಂಜ್ ಮಾಡಿಕೊಂಡು ಇಮಿಡಿಯೇಟಾಗಿ ಬಂದರು. ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 5 ನಿಮಿಷ ಆ ಸೂರ್ಯ ಇಳಿಯೋರಷ್ಟರಲ್ಲಿ ಬಂದು ಕೂತ್ಕೊಂಡ್ರು. ಸೊ ಅದು ಅಷ್ಟು ಪ್ರೊಫೆಷ್ನಲಿಸಮ್ ಅವರಲ್ಲಿದೆ. ಈಗಲೂ ಅವರು ಎಷ್ಟು ಅಂದರೆ ಯಾವುದೋ ಸ್ಕ್ರಿಪ್ಟ್ ಬಂತು, ನನಗೆ ಹಿಂಗೆ ಬರ್ತೀನಿ, ಇಂಥ ಟೈಮಿಗೆ ಬರ್ತೀನಿ, ನಾನು ಇಷ್ಟು ಕಟ್ ಅಂದಾಗ ಕ್ಯಾರವ್ಯಾನ್ಗೆ ಹೋಗಿ ಚಾನ್ಸೇ ಇಲ್ಲ, ಅಲ್ಲೇ ಇರ್ತಾರೆ, ಸೆಟಲ್ಲಿರ್ತಾರೆ ಆ್ಯಂಡ್ ಇನ್ವಾಲ್ವ್ ಆಗ್ತಾರೆ. ನನಗೆ ಆ ಕಂಫರ್ಟ್ ಝೋನ್, ಬೀಯಿಂಗ್ ಮೈ ವೆರಿ ಗುಡ್ ಫ್ರೆಂಡ್, ನನಗೆ ತುಂಬಾ ಕಂಫರ್ಟ್ ಝೋನ್ ಇತ್ತು. ಅಂದರೆ ನಾನು ಹೇಳ್ಬೋದಿತ್ತು ನಾನು ಇದು ಆಮೇಲೆ ಅವರು ನನಗೆ ಎಲ್ಲೋ ಒಂದು ಕಡೆ ಉಗಿತಾರಲ್ಲ, ಬೈತಾರೆ, ಏಯ್ ಥೂ ಅಂತೆಲ್ಲ ಹೇಳ್ತಾರೆ. ಸೊ ಆ ಕಂಫರ್ಟ್ ಝೋನು ಅಗೇನ್ ಆ ಕಂಫರ್ಟ್ ಝೋನ್ ನಂಗೆ ಹಂಗೆ ಮಾಡಬೇಕದು. ಇವಾಗ ಫಸ್ಟ್ ನನಗೆ ರಾಬರ್ಟ್ ಶೂಟಿಂಗ್ ಮಾಡ್ತಿರುವಾಗ ನನ್ನ ಫಸ್ಟ್ ಶಾಟೇ ಇವ್ರ ಕಪಾಳಕ್ಕೆ ಹೊಡೆಯೋದು. ಹಿಂಗಾಗಿದೆ ನಾನು, ಅಲ್ಲಿ ಶುರುವಾಗಿದ್ದು ನನಗೆ ಹೊಡೆಯೋದು. ಅಂದರೆ ಭಯ, ಇಲ್ಲಿ ದರ್ಶನ್ ಸರ್ ಇದ್ದಾರೆ, ಇವ್ರು ಹಿಂಗೆ ನಿಂತ್ಕೊಂಡಿದ್ದಾರೆ, ತರುಣ ಡೈರೆಕ್ಟ್ ಮಾಡ್ತಿದ್ದಾರೆ. ಸೊ ಇಟ್ ವಾಸ್ ವೆರಿ, ನಾನೇ ಹೊಸೊಬ್ಳಲ್ಲಿ, ಆಲ್ ಬಿಗ್ ಪೀಪಲ್ ದೇರ್, ನಾನು ಹೊಸೊಬ್ಳು. ಮತ್ತು ಫಸ್ಟ್ ಶಾಟೇ ನನಗೆ ಕಪಾಳ ಕೊಡಿ ಅಂದರೆ ಹೆಂಗೆ ಇರಬೇಡ. ಆ ದಿನ ಇಟ್ ವಾಸ್ ಡಿಫ್ರೆಂಟ್, ಯಾಕೆಂದರೆ ಕ್ಲೋಸ್ ಇರಲಿಲ್ಲ. ಸೊ ಆ್ಯಸ್ ಆನ್ ಆರ್ಟಿಸ್ಟ್ ನಮಗೆ ಈ ಥರ ಸೀನ್ಸ್ ಇದ್ದಾಗ ನೀವು
ನಮ್ಮ ಮುಂದೆ ಇದ್ದವರು ಎಷ್ಟು ಕಂಫರ್ಟ್ ಕೊಡ್ತಾರೆ ಅಷ್ಟು ಈಸಿಯಾಗಿ ನಾವು ಮಾಡಬೇಕು. ಸೊ ಇಫ್ ನಾನು ಅದನ್ನು ಮಾಡಿದ್ದೀನಿ ಆದರೆ ಈಸಿಯಾಗಿ, ಇಟ್ ಈಸ್ ಬಿಕಾಸ್ ಅವ್ರು ನನಗೆ ಆ ಕಂಫರ್ಟ್ ಝೋನ್ ಕೊಟ್ಟಿದ್ದಾರೆ. ಅದರ್ವೈಸ್ ಇಟ್ಸ್ ನಾಟ್ ಪಾಸಿಬಲ್. ಕಷ್ಟ ಇದೆ ಅಂದರೆ ಹೆಂಗೆ ಬೈತೀರಾ ನನಗೆ ಉಗಿಯೋದು, ಅದೂ ಹೆಂಗೆ ಬೈತೀನಿ ನಾನು. ಅವರು ಆ ಒಂದು ಕಂಫರ್ಟ್ ಝೋನ್ ಕೊಟ್ಟಿದ್ದಕ್ಕೆ ಐ ಕುಡ್ ಆ್ಯಕ್ಟ್. ಹೌದು, ಇಡೀ ಶೂಟಿಂಗಲ್ಲಿ ಇಬ್ಬರದ್ದು ವೈಪ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಮೇಜರಾಗಿ ಅದೇನೆ ನಿಮಗೆ ತುಂಬ ಈಸಿ ಆಯ್ತು ಅನ್ಸುತ್ತೆ. ನಮಗೂ ಅಷ್ಟೇ, ಇಡೀ ಯೂನಿಟಿಗೂ ಅಷ್ಟೇ. ಕೆಲವು ಕಡೆ ತುಂಬ ಸಿಂಪ್ಲಿಸಿಟಿಯಾಗಿ ಸಕ್ಕದಾಗಿರ್ತಾರಲ್ಲ, ಅದು ನೋಡಿ ಒಂಥರ ಪಾಸಿಟಿವ್ ಅಟ್ಮಾಸ್ಫಿಯರ್ ಶೂಟಿಂಗಲ್ಲಿ. ಮೇಜರಾಗಿ ಅದೇ ಪ್ಲೇಸು. ಇಲ್ಲ ಒಬ್ರಿಗೊಬ್ರು ಹೆಂಗಿತ್ತು ಅಂದರೆ ಒಂಥರ ಅದು ಆಗಲ್ಲ, ಕಷ್ಟ. ಇಬ್ಬರು ಸಖತ್ ಒಂಥರ ಜಾಲಿಯಾಗಿ, ಅದು ನಮಗೆ ಸಖತ್ ಕಂಫರ್ಟ್ ಕೊಡುತ್ತೆ ಆ್ಯಕ್ಚುಲಿ ಶೂಟಿಂಗ್ ಮಾಡೋದಕ್ಕೆ. ಎಷ್ಟು ಟೇಕ್ ಕೇಳಿದ್ರು ಸರ್ ಅದು ಚೆನ್ನಾಗಿ ಬಂದಿಲ್ಲ, ಇದು ಮಾಡೋಣ ಓಕೆ ಆ ಥರ ಇಬ್ಬರು ಕೂಡ ಹಂಗೆ ಸಪೋರ್ಟ್ ಮಾಡ್ಕೊಂಬೋದು. ಮೇಡಮ್ದು ಒಂದು ಇನ್ಸಿಡೆಂಟ್ ಆ್ಯಕ್ಚುಲಿ ಸೆಕೆಂಡ್ ಹಾಫಲ್ಲಿ ಬರುತ್ತೆ, ನಿಮಗೂ ಗೊತ್ತನ್ಸುತ್ತೆ. ಅದು ನಂಗೆ ತುಂಬ ಇಷ್ಟವಾಗಿರೋ ಸೀನ್. ಅದು ಒಂದೇ ಒಂದು ಕಣ್ಣಲ್ಲಿ ನೀರು ಬರಬೇಕು, ಗ್ಲಿಸರಿನ್ ಬೇಡ ಅಂದರು. ನಾನು ಅದೊಂದು ಸಿನಿಮಾ ಇದೆಯಲ್ಲ ಮಹಾನಟಿ, ನೀವೇನು ಸಾವಿತ್ರಿನಾ ಅಂತಂದೆ ನಾನು. ಸರ್ ನೋಡಿ ಹೋಗಿ ಅಂತಂದರು. ಬಟ್ ಟೇಕಲ್ಲಿ ನಿಜವಾಗಿ 2 ಡ್ರಾಪ್ ಬಂತು. ಸ್ಟನ್ ಆಗ್ಬಿಟ್ವಿ ನಾವೇ ಆ್ಯಕ್ಚುಲಿ. ಗೊತ್ತಾಯ್ತು ಯಾವ ಸೀನ್ ಅಂತ. ಈಗ 2 ಡ್ರಾಪ್ ನನಗೆ ಶಾಕ್ ಆಗೋಯ್ತು. ಗ್ಲಿಸರಿನ್ ಇಲ್ಲ, ಈ ಕಡೆ ಬಂದಿಲ್ಲ, ಬರೀ ಈ ಕಡೆಯಿಂದ ಬಂತು ಲೆಫ್ಟಿಂದ. ಆ ಟೈಮಿಂಗಲ್ಲಿ ಎಕ್ಸಾಕ್ಟಾಗಿ ಅದು ಆ ಟ್ರಾಲಿ ವಿತ್ ಝೂಮ್ ಹೋಗುತ್ತೆ. ಹಂಗೆ ಹೋಗಿ ಅವ್ರ ಮೇಲೆ ಕರೆಕ್ಟಾಗಿ ಹೋಗಿದ ತಕ್ಷಣ ಇಲ್ಲಿಂದ ಹಂಗೆ ಬಿಟ್ಟರು. ಇದು ನಿಜ ಅಲ್ಟಿಮೇಟ್. ಎಲ್ರಿಗೂ ಸ್ಟನ್ ಆಗೋಯ್ತು. ನಾನು ಹಂಗೆ ಅಂದಿದ್ದಕ್ಕೂ ಎಲ್ಲ ಆಗಿತ್ತು. ನೀವೇನು ಹೇಳೋದು? ನಾನು ಇನ್ನೊಂದು ನಮ್ಮ ವಿನೋದ್ ಸರ್ ಆ್ಯಕ್ಟ್ ಮಾಡಿದ್ದು ನೋಡಿ, ಯಾವುದೋ ಒಂದು ಪರ್ಫಾರ್ಮೆನ್ಸ್ ಇದೆ. ಮಂಜು ಮಾಸ್ಟರ್ ಇವರು ಮಂಜು ಸರ್ ಅವ್ರು ಆ್ಯಕ್ಚುಲಿ ಅದೊಂದು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಆ್ಯಕ್ಚುಲಿ ಅವ್ರು ಕಣ್ಣೀರು ಹಾಕ್ಬಿಟ್ರು. ಆ ಸೀನ್ ಏನು ಅಂತ ಸಿನಿಮಾದಲ್ಲೇ ನೋಡಿ. ಅಂದ್ರೆ ಫೈಟ್ ಮಾಸ್ಟರು ಅದು, ಅಂದ್ರೆ ತುಂಬಾ ಜನ ಇದ್ರು ಅಲ್ಲಿ ಅಂತ. ಅವ್ರಿಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಲ್ಲ ಅವರು, ಎಂತೆಂಥ ಸೀಕ್ವೆನ್ಸ್ಗಳು ನೋಡ್ತಾರೆ. ಆಮೇಲೆ ಎಷ್ಟು ವರ್ಷದಿಂದ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಅವ್ರು ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ನನಗೆ ಡೈರೆಕ್ಟರ್ ಕಟ್ ಅಂತೇಳಿ ಅಂತಾರೆ. ಆ ಥರ ಇತ್ತು ಅದು ಸೀಕ್ವೆನ್ಸ್ ಆ್ಯಕ್ಚುಲಿ. ಅದು ನಾವು ಇವ್ರಿಗೆ ಸರ್ ಕಟ್ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅದು ಕೂಲ್ ಮಾಡ್ಬಿಟ್ಟು ಹೇಳಿದ್ದೆ. ಸೀಕ್ವೆನ್ಸ್ ಆ ಥರ ಇದೆ. ಅವ್ರಂತೂ ಸ್ಟನ್ ಇವತ್ತಿಗೂ ಸಿಗ್ದಾಗ ಹೇಳ್ತಾರೆ, ಅಪ್ಪ ಏನಪ್ಪ ಮೈಯೆಲ್ಲ ಜೂಮ್ ಅಂದ್ಬಿಡ್ತು ಅಂತಾರೆ ಅವರು. ಆ ಥರ ತಿಂದಾಕ್ಬಿಟ್ಟವ್ರೆ. ಅದೇ ಮೇಡಮ್, ಈಗ ಡೈರೆಕ್ಟ್ ಹೇಳ್ದಂಗೆ ಆ ಸೀನ್ ಹೇಳ್ದಂಗೆ ನೀವು ಏನೋ ಈ ಕಡೆ ಒಂದು ಕಣ್ಣಲ್ಲಿ ನೀರು ಬರಬೇಕು ಅನ್ನೋ ಅಷ್ಟು ನೀಟಾಗಿ ಒಂದು ಕ್ಯಾರೆಕ್ಟರ್ನ ಮಾಡ್ತೀರಾ ಅಂದರೆ ಅದನ್ನು ಮಾಡೋಕ್ಕೆ ಸಾಧ್ಯ ಆಗೋದು ಆ ಥರದ್ದೊಂದು ರೋಲ್ ಇದ್ದಾಗ, ಆ ಥರದ್ದೊಂದು ಸೀನ್ ಇದ್ದಾಗ ಮಾತ್ರ ನಿಮಗೆ ತೋರ್ಸೋಕ್ಕೆ ಸಾಧ್ಯ. ಈ ಲೆವೆಲಿಗೆ ನಿಮಗೆ ಆ್ಯಕ್ಟಿಂಗ್ ಬಂದ್ರೂ ಆ ಥರ ಬರ್ದಿಲ್ಲ, ಆ ಥರ ಇಲ್ಲ ಅಂದರೆ ತೋರ್ಸೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಹೆಂಗೆ ಅನ್ಸುತ್ತೆ ನಿಮಗೆ? ಆ್ಯಕ್ಟಿಂಗ್ ಕೆಪಾಸಿಟಿ ಇದೆ, ಬಟ್ ಕ್ಯಾರೆಕ್ಟರ್ಸ್ ಆಗಲಿ ಆ ರೋಲ್ ಬರಬೇಕು ಸರ್ ನಮಗೆ. ನಾನು ಪ್ರೀವಿಯಸ್ ಇಂಟರ್ವ್ಯೂಸಲ್ಲೂ ಅದೇ ಹೇಳ್ತಿದ್ದೆ. ನಮ್ಗಂತ ದೇರ್ ಆರ್ ಮೆನಿ, ನಾನಂತಲ್ಲ ಸರ್, ದೇರ್ ಆರ್ ಸೋ ಮೆನಿ ಟ್ಯಾಲೆಂಟೆಡ್ ಪೀಪಲ್ ನಮ್ಮ ಇಂಡಸ್ಟ್ರಿಯಲ್ಲಿ. ಬಟ್ ನಮಗೆ ಆ ಒಂದು ಅಪಾರ್ಚುನಿಟಿ ಅಂತ ಏನು ಹೇಳ್ತೀವಿ ಅದು ಸಿಗ್ತಾ ಇಲ್ವಾ ಏನು ಅಂತ ಗೊತ್ತಾಗ್ತಿಲ್ಲ. ಬಟ್ ಜನರಲಿ ಇಟ್ ಇಸ್ ದಟ್ ಅಪಾರ್ಚುನಿಟಿ. ನಮಗೆ ಅದು ನಮ್ಗೆ ಜನರಿಗೆ ರೀಚ್ ಆಗೋಕ್ಕಾಗ್ತಿಲ್ವಾ, ಇಲ್ಲ ನಾವು ಸಿನಿಮಾ ಮಾಡ್ತೀವಿ ಅದೇ ರೀಚ್ ಆಗ್ತಿಲ್ವಾ, ಇಲ್ಲ ರಾಂಗ್ ಸ್ಕ್ರಿಪ್ಟ್ಸ್ನ ಚೂಸ್ ಮಾಡ್ತಿದ್ದೀವಿ ಏನಂತ ಗೊತ್ತಾಗ್ತಿಲ್ಲ. ಬಟ್ ದೇರ್ ಆರ್ ಮೆನಿ ತುಂಬ ಅಂಡರ್ ರೇಟೆಡ್ ಆ್ಯಕ್ಟರ್ಸ್ ಅಂತ ಹೇಳ್ತಾರೆ ಇದ್ದಾರೆ, ವೆರಿ ಗುಡ್ ಆ್ಯಕ್ಟರ್ಸ್. ಬಟ್ ಅವ್ರಿಗೆ ಆ ಅಪಾರ್ಚುನಿಟಿ ಸಿಗ್ತಾ ಇಲ್ಲ. ಸೊ ನನಗೆ ಇವಾಗ ಪರ್ಸ್ನಲಿ ನಾನು ಅದೇ ಮಾದೇವ ಅನ್ನೋ ಒಂದು ಸಿನಿಮಾ ನಂಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸು. ನಾನು ಅದೇ ನೀವು ನಂಬಲ್ಲ, ನಾನು ನವೀನ್ ಸರ್ಗೆ ಆಗಿರಲಿ ಇವ್ರಿಗಾಗಿರಲಿ ಎಷ್ಟು ಸರ್ತಿ ಹೇಳಿದ್ದೀನಿ ಅಂದರೆ ಐ ಡು ನಾಟ್ ನೋ ವಾಟ್ ಇಟ್ ಈಸ್ ಫಾರ್ ಯು ಬೋತ್, ಬಟ್ ನನಗೆ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಿಲ್ಮ್. ಆ್ಯಂಡ್ ಈ ಸಿನಿಮಾ ಆಗ್ತಿರುವಾಗ ನಾನು ಮದುವೆ ಆದಮೇಲೆ ರಿಲೀಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಇವಾಗ ಅಂತೂ ಇನ್ನೂ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಮೇಡಮ್ ಹಂಗೆ? ಯಾವುದು ಅಲ್ಲ, ಯಾಕೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಆಫ್ಟರ್ ಮ್ಯಾರೇಜ್ ಫಸ್ಟ್ ಇವಾಗ ಈ ಒಂದು ನೋಷನ್ ಇದೆ ಗೊತ್ತಾ ನಮ್ಮ ಇಂಡಸ್ಟ್ರಿಯಲ್ಲಿ, ಆಫ್ಟರ್ ಮ್ಯಾರೇಜ್ ಐ ಡು ನಾಟ್ ನೋ ಇಫ್ ಶಿ ಇಸ್ ಗೋಯಿಂಗ್ ಟು ಅವ್ರು ಸಿನಿಮಾ ಮಾಡ್ತಾರಾ ಇಲ್ವಾ, ಇಲ್ಲ ಅವ್ಳಿಗೆ ಸಿನಿಮಾ ಬರುತ್ತೋ ಇಲ್ವೋ, ಇಲ್ಲ ಅವಳು ಆ್ಯಕ್ಟಿಂಗ್ ಅದೊಂದು ಬಂದೇ ಬರುತ್ತೆ ಇಮ್ಮಿಡಿಯೇಟ್ಲಿ. ಅವ್ರು ಮ್ಯಾರಿಡ್ ಇಷ್ಟು ಹುಡುಗರಿಗಿಲ್ಲ, ಹುಡುಗಿರಿಗೆ ಮದುವೆ ಆಗಿದ ತಕ್ಷಣ ಪಟ ಅಂತ ಇಷ್ಟು ಏನು ಹೇಳ್ತಾರೆ ಇದು ಬರುತ್ತೆ, ಹಿಂಗೆ ಇದು ಅದು ಅಂತ. ಅದನ್ನು ಬ್ರೇಕ್ ಮಾಡಬೇಕು ಅನ್ನೋದು. ಆ್ಯಂಡ್ ಅದಿರಬಾರ್ದುಗೆ ಸೋನಲ್ ಸಿನಿಮಾ ಮದುವೆ ಆದಮೇಲೆ ಒಂದು ಸಿನಿಮಾ ರಿಲೀಸ್ ಆಗಿಲ್ಲ, ಇಲ್ಲ ಒಂದು ಸಿನಿಮಾ ಅವಳದು ಕ್ಲಿಕ್ ಆಗಿಲ್ಲ ಅಂತ ನನಗೂ ಅದು ಬರುತ್ತೆ. ಸೊ ಫಾರ್ ಮೀ ನೌ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಾದೇವನ್ ಸಿನಿಮಾ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನನ್ನ ಕೆರಿಯರ್ಗೆ. ಬಿಫೋರ್ ಮ್ಯಾರೇಜ್ ಒಂದಾದರೆ ಆಫ್ಟರ್ ಮ್ಯಾರೇಜ್ ಆಲ್ಸೋ ಇಟ್ ಈಸ್ ವೆರಿ, ಫಸ್ಟ್ ಸಿನಿಮಾ ಆಗಿದ್ದರಿಂದ ಇಟ್ ಹ್ಯಾಸ್ ಟು ವರ್ಕ್. ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೈ ಕೆರಿಯರ್ ಅಂತ. ಇಲ್ಲ, ವರ್ಕ್ ಆಗುತ್ತೆ, ಖಂಡಿತ ವರ್ಕ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಾನು ರೆಗ್ಯುಲರ್ ಅವ್ರ ಸಿನಿಮಾಸ್ ಎಷ್ಟೇ ಆದ್ರೂ ಈ
ಆ ಒಂದು ಲಂಗಾದಾನಿ ಆಗಲಿ ಅಥವಾ ಆ ಒಂದು ಡಿ ಗ್ಲಾಮರ್ ರೋಲು ಅಷ್ಟು ಪರ್ಫಾರ್ಮೆನ್ಸಲ್ಲಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ತರುಣ್ ಅವರು ಹಿ ಹ್ಯಾಸ್ ಟೋಲ್ಡ್ ನಿಮ್ಮಿಬ್ಬರು ಪೇರ್ ತುಂಬ ಚೆನ್ನಾಗಿದೆ ಅಂತ ಅವರು ನಮಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಆ ಪೇರಿಂಗ್, ಇಬ್ಬರು ನಡ್ಕೊಂಬರೋದು, ಆ ಫೀಲ್ ಆಗಲಿ ಇಬ್ಬರು. ಅದೇ ಆಫ್ಟರ್ ಮ್ಯಾರೇಜು ನೀವು ಅಷ್ಟೇ ಸೀರಿಯಸ್ ಆಗಿದ್ರಿ ಹಂಗಾರೆ ಸಿನಿಮಾಗಳ ಬಗ್ಗೆ, ಆಯ್ಕೆಗಳ ಬಗ್ಗೆ, ಗೆಲುವಿನ ಬಗ್ಗೆ, ಎಲ್ಲದ್ರ ಬಗ್ಗೆ? ಅಫ್ಕೋರ್ಸ್ ಸರ್, ಅಫ್ಕೋರ್ಸ್. ಏನೂ ಚೇಂಜ್ ಆಗಿಲ್ಲ. ನನಗೆ ಪರ್ಸ್ನಲಿ ಆದಮೇಲೆ ಮನೆ ಒಂದು ಅಷ್ಟೇ ಶಿಫ್ಟ್ ಆಗಿದ್ದೀನಿ ಆ್ಯಂಡ್ ಐ ಹ್ಯಾವ್ ಸಮ್ ಒನ್ ಅನ್ನೋದು. ಅದು ಬಿಟ್ಟರೆ ನಾನು ಹಂಗೆ ಇದ್ದೀನಿ. ಅಂದರೆ ಅವರೂ ತುಂಬ ಸಪೋರ್ಟಿವ್ ಆಗಿದ್ದರಿಂದ ನನಗೆ ಪ್ರಾಬ್ಲಮ್ ಇಲ್ಲ, ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಇದು ಮಾಡಬೇಡ, ಅದು ಮಾಡಬೇಡ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ನೀನು ಯಾಕೆ ಇದು ಮಾಡ್ತೀಯ, ಅದು ಸ್ಕ್ರಿಪ್ಟ್ ಯಾಕೆ. ಅವರು ನನಗೆ ನಂದಂತ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಈಸಿಯರ್. ನಮಗೂ ಆವಾಗ ಈಸಿ ಆಗುತ್ತೆ. ಅವ್ರು ಸಿನಿಮಾ ಇಂಡಸ್ಟ್ರಿ ಅಲ್ಲಿ ಇದ್ದರಿಂದ ನನಗೆ ಇಟ್ಸ್ ವೆರಿ ಈಸಿ. ಏನು ಆ ಫ್ರೀಡಮ್ ಅನ್ನೋದು, ಆ ಸ್ಪೇಸ್ ಅನ್ನೋದು ಕೊಡ್ತಾ ಇದ್ದಾರೆ. 100% ಅವ್ರಿಗೆ ಆ್ಯಕ್ಚುಲಿ ಕಾಯ್ತಾ ಇದ್ದಾರೆ. ಅವರೂ ಪರ್ಸ್ನಲಿ ಸಿನಿಮಾ ಅವರು ಮೊನ್ನೆ ಕೂತ್ಕೊಂಡು ಮನೆಗೆ ನಾವು MM ಹಿಲ್ಸ್, ಐ ಡಿಂಟ್ ಟೆಲ್ ಯು ಆಲ್ ದಿಸ್, MM ಹಿಲ್ಸಿಂದ ಮನೆಗೆ ಹೋದೆ ಅಲ್ಲ, ಆದಮೇಲೆ ಶಿ ಪ್ರೇಡ್ ಇದೇನು ಇದು ಸಿನಿಮಾ ಸೂಪರ್ ಹಿಟ್ ಆಗಬೇಕು, ಆದರೆ ನಾನು ಮಂತ್ರಾಲಯಕ್ಕೆ ಬರ್ತೀನಿ ಅಂತ. ಆ ರೇಂಜ್ಗೆ ಶಿ ಪ್ರೇಸ್ ಫಾರ್ ಅವರ್ ಫಿಲ್ಮ್. ಅವರು ಅಂತೂ ವೆರಿ ಸಪೋರ್ಟಿವ್. ನಮ್ಮ ಅತ್ತೆ ಕೂಡ ಅಷ್ಟೇ. ನಮ್ಮಮ್ಮ ಬಿಫೋರ್ ಮ್ಯಾರೇಜ್ ಅವರೊಂಥರ ಸ್ಟ್ರಾಂಗ್ ಪಿಲ್ಲರ್ ಥರ ಇದ್ರು ನನಗೆ. ಯಾಕೆಂದರೆ ನಾನು ಇಂಡಸ್ಟ್ರಿಗೆ ಬರೋಕ್ಕೇ ಕಾರಣ ನಮ್ಮಮ್ಮ. ಇವಾಗ ಐ ಹ್ಯಾವ್ ಎನದರ್ ಪರ್ಸನ್, ನನ್ನ ಹಸ್ಬೆಂಡ್. ಅಪಾರ್ಟ್ ಫ್ರಮ್ ಮೈ ಹಸ್ಬೆಂಡ್, ನಮ್ಮ ಅತ್ತೆ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಕೂತ್ಕೊಂಡು ಅವ್ರು ಇಡೀ ದಿನ ನಾವೆಲ್ಲಿ ಹೋದ್ವಿ, ನಮ್ಮ ವೀಡಿಯೋಸು ಎಲ್ಲ ಕೂತ್ಕೊಂಡು ನೋಡ್ತಾ ಇರ್ತಾರೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್. ಮತ್ತೆ ಹೇಳ್ತಾರೆ, ನೀನು ಹಿಂಗೆ ಮಾಡ್ದಲ್ಲ, ನೀನು ವಿನೋದ್ಗೆ ಹಿಂಗೆ ಮಾಡ್ದಲ್ಲ, ನೀನು ಅದು ಮಾಡ್ದಲ್ಲ ಅಂತಾರೆ. ಅವ್ರು ಫುಲ್ ಅಪ್ಡೇಟಲ್ಲಿ ಇರ್ತಾರೆ ಮೇಡಮ್. ಕ್ಯೂಟ್ ಅವರು ತುಂಬ ನನಗೂ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಫಾರ್ ಮಾದೇವ ಅಂತೂ ಎವ್ರಿ ಡೇ ಶಿ ಪ್ರೇಸ್. ರಾತ್ರಿ ಮಲ್ಗೋದು ಮುಂಚೆ ಹೇಳಕ್ಕೆ ನೆನಪಿಲ್ಲ, ಯು ಶುಡ್, ನಾನು ನಿಮ್ಗೆ ಹೇಳ್ತಿದ್ದೀನಲ್ಲ, ಎವ್ರಿ ಡೇ ಮಾದೇವ ಸಿನಿಮಾಗೋಸ್ಕರ ಪ್ರೇ ಮಾಡ್ತಾರೆ ಅವರು. ಅಂದರೆ ಅವರು ಬೆಳೆದಿರೋದು, ಹುಟ್ಟಿರೋದು ಎಲ್ಲ ಕಲೆಗೋಸ್ಕರನೇ ಇರೋ ಕುಟುಂಬ ಆಗಿರೋದ್ರಿಂದ. ಹೌದು, ದೇ ರೆಸ್ಪೆಕ್ಟ್ ಆರ್ಟಿಸ್ಟ್ ಆಗಿರಲಿ, ನಮ್ಮ ಇಂಡಸ್ಟ್ರಿ ಆಗಿರಲಿ. ಆ್ಯಂಡ್ ಅದೇ ಅಟ್ಮಾಸ್ಫಿಯರ್ ಸರ್. ನನಗೆ ಮೊದಲು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ, ಶೂಟಿಂಗಲ್ಲಿ ಕಟ್ಟಾಯಿತು, ಮನೆಗೆ ಹೋಗಿ ನಮ್ಮದು ಬೇರೆನೇ ನಡೀತಾ ಇತ್ತು. ಅದು ಸಿನಿಮಾಗೆ ಏನು, ನಮ್ಮ ಅಮ್ಮನೂ ಸಿನಿಮಾ ಬಗ್ಗೆ ಮಾತಾಡಲ್ಲ, ನಮ್ಮ ಸಿಸ್ಟರ್ಸ್ ಮಾತಾಡಲ್ಲ, ಏನಿಲ್ಲ, ನಾವು ನಮ್ಮದೇ ಮಾತಾಡ್ಕೊಂಡಿರ್ತೀವಿ. ಇವಾಗ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋದ್ರೂ ಸಿನಿಮಾನೇ. ಇಟ್ ಈಸ್ ಓನ್ಲಿ ಅಬೌಟ್ ಸಿನಿಮಾ. ಅದೊಂದು ಚೇಂಜ್ ಇದೆ ನನಗೆ ಇವಾಗ ಅಷ್ಟೇ. ಅವ್ರ ಸಿಸ್ಟರ್ಸು, ಅಮ್ಮ ಇವರೆಲ್ಲ ಕುಗಾಡ್ಕೊಂಡು ಯಾವತ್ತಾದ್ರೂ ಏನೋ ಫೋನ್ ಮಾಡಿ ಏನೋ ಇಂಪಾರ್ಟೆಂಟ್ ಹೇಳ್ಬೇಕು, ಕೇಳಿಸ್ತಾನೆ ಇರಲಿಲ್ಲ. ಸರ್ ಏನು ಹೇಳಿ, ಒಂದು ನಿಮಿಷ ಇರಿ, ಒಂದು ನಿಮಿಷ, ಅದೇ ಸುಮ್ಮನೆ ರೀ ಅಂದ್ಕೊಂಡು ತಿರ್ಗಾ ಬೇರೆ ರೂಮ್ಗೆ ಹೋಗೋದು, ಬೇರೆ ರೂಮಲ್ಲಿ ತಿರ್ಗಾ ಓ ಅಂತ. ಸೊ ದೇ ಆರ್ ಆಲ್, ನಮ್ಗೇನು ಸಿನಿಮಾದಂದರೆ ಅವ್ರಿಗೂ ಏನು ಟಚ್ ಇಲ್ಲ, ಅವ್ರಿಗೆ ಸಿನಿಮಾ ಬಗ್ಗೆ ಗೊತ್ತಿಲ್ಲ. ಸೊ ವಿ ಆರ್ ಒನ್ ಪ್ರಾಪರ್ ನಾರ್ಮಲ್ ಫ್ಯಾಮಿಲಿ ಔಟ್ ಆಫ್ ಸಿನಿಮಾ. ಮತ್ತು ನಮ್ಮಮ್ಮದೊಂದು, ನೀನು ಏನಿದ್ರೆ ನಮ್ಮ ಗೇಟ್ ಆಚೆ, ಹೀರೋಯಿನ್ ಅಂದರೆ ನಮ್ಮ ಗೇಟ್ ಆಚೆ, ಮನೆ ಒಳಗಡೆ ನನ್ನ ಮಗಳು ಬಾ ಕೆಲಸ ಮಾಡುವಂತಾರೆ ಅವರು. ಒಂದು ಹೇಳಬೇಕು, ಐ ಆಮ್ ವೆರಿ ಹ್ಯಾಪಿ ಫಾರ್ ಅವರ್. ಅಂದರೆ ತರುಣ್ ಅವರು ನಾನು ಬೇಸಿಕಲಿ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಲಿಂದಾನೆ, ತುಂಬ ಒಡನಾಟ ಇದೆ ತರುಣ್ ಅವ್ರ ಜೊತೆ. ಸೊ ಅವರಾಗಲಿ ಇವರಾಗಲಿ ಆ ಪೇರಿಂಗ್ ಬ್ಯೂಟಿಫುಲ್ ಆಗಿರುತ್ತೆ. ಇವ್ರ ಬಗ್ಗೆ ಹೇಳಬೇಕು ಅಂದರೆ ಆಗಲಿ ಹೇಳ್ತಿದ್ರಲ್ಲ, ಏನೇ ಆದ್ರೂ ಸಿನಿಮಾ ಆದಮೇಲೆ ಯಾವ ಕಾಲ್ ಮಾಡ್ತೀನಿ, ಸರ್ ಒಂದು ನಿಮಿಷ ನಾನು ಬಟ್ಟೆ ಒಗಿತಾ ಇದ್ದೀನಿ, ಇವರು ಆಮೇಲೆ ಸರ್ ಇರಿ ಪಾತ್ರೆ ತೊಳಿತಾ ಇದ್ದೀನಿ, ನಾನು ಆಮೇಲೆ ಮಾಡ್ತೀನಿ. ಆಮೇಲೆ ಯಾವಾಗಲಾದ್ರೂ ಏನೋ ಒಂದು ಇಂಪಾರ್ಟೆಂಟು, ಇಲ್ಲ ಅಲ್ಲಿ ಸಿಗ್ತೀರಾ, ಇದು ಏನೋ, ಇಲ್ಲ ಇರಿ, ನಾನು ಇದು ಫುಲ್ಲು ಮನೆ ಫುಲ್ ಧೂಳಾಗ್ಬಿಟ್ಟಿದೆ, ಧೂಳೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ. ನಾನು ನಿಶಾ ಯೂಶ್ವಲಿ ಮೀಟ್ ಮಾಡ್ತೀನಿ, ವೈಫ್ ನಿಶಾ. ಸೊ ನಾವು ಟೀಮ್ ಆಗ್ತೀವಿ. ನಿಶಾ ಫೋನ್ ಮಾಡಿ ಕೇಳಿದ್ರು ಹಂಗೇನೆ, ಮ್ಯಾಮ್ ನಿಶಾ ಮ್ಯಾಮ್ ಇರಿ ಇದು ಏನೋ ಬಟ್ಟೆ ಒಗಿಬೇಕು, ಇಷ್ಟು ನಾನು ಶೂಟಿಂಗ್ ಹೋಗಿದ್ನಲ್ಲ, ಈ ಶೂಟಿಂಗ್ ಬಟ್ಟೆ ಎಲ್ಲ ಒಗಿಬೇಕು ಅಂತ. ಒಂದಿನ ಫೋನು ಏನು ಅಂದರೆ, ನನ್ನ ಮನೇಲಿ ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀನಿ ನೋಡಿ, ಅದು ಅದನ್ನ ನನಗೆ 3-4 ತಿಂಗಳು ನಿಶಾ ಮ್ಯಾಮ್ ಆಗಿರಲಿ ಇವರು ರೇಗಿಸಿದ್ದಾರೆ ನನ್ನ. ಓ ನೀನು ಹೊಸ ವಾಷಿಂಗ್ ಮಿಷಿನ್ ಅಲ್ಲ ಅಂತ. ಬಟ್ಟೆಗೂ ವಾಷಿಂಗ್ ಮಿಷಿನ್ ಮಾಡಬೇಕು, ಅದ್ರ ಸೋಪ್ ಹಾಕ್ಬೇಕು, ಇರಿ ನಾನು ಫೋನ್ ಮಾಡ್ತೀನಿ ಅಂತ. ಪಾಪ ಶೀ ಇಸ್ ಲೈಕ್, ಮನೆ ಒರೆಸ್ತಾ ಇದ್ದೀನಿ, ಶೀ ಇಸ್ ಲೈಕ್ ದಟ್. ಸೊ ಅದು ಆ ಒಂದು ಸ್ಟಾರ್ಡಮ್ ಆಗಿ ನಾನು ಮನೇಲಿ ಹಂಗೇನೆ ಐ ಕ್ಯಾರಿ, ಬಿಕಾಸ್ ನಾನು ವೈಫ್ ಇಷ್ಟೇ ಇರೋದು. ಸೊ ಐ ಹೆಲ್ಪ್ ಅವರ್. ಬಟ್ಟೆ ಏನು ವಾಷಿಂಗ್ ಮಿಷಿನಲ್ಲಿ ಹಾಕೋದು, ಫೋಲ್ಡ್ ಮಾಡಿಡೋದು ನಾನು ಡಿವೈಡ್ ಮಾಡ್ಕೊತೀನಿ.
ಅವರು ಅಷ್ಟೇ ಅವತ್ತೊಂದಿನ ಹೋಗಿದ್ರ ಮನೇಲಿ ನೆಲ ಇದು ಮಾಡ್ತಿದ್ರು. ಯಾರಪ್ಪ ಇದು ಅಂದರೆ ಇವ್ರು ಸಾರ್ ಇವರೇ. ಸೊ ವಾಟ್, ವೆರಿ ನೈಸ್. ನಾನು ನೆಲ ಒರೆಸೋದಾಗಲಿ ಅಥವಾ ಬಟ್ಟೆ ಒಗೆಯೋದಾಗಲಿ ಪಾತ್ರೆ ತೊಳೆಯೋದಾಗಲಿ ನಾನು ಮಾಡ್ತೀನಿ. ನನಗೇನಿಲ್ಲಪ್ಪ. ಪಾಪ ಅವ್ರು ಮಾಡಬೇಕು ಅಂತ ಏನಾದರೂ ರೂಲ್ ಇದೆಯಾ? ಇಲ್ಲ ಅಲ್ವಾ. ಅವರು ನೋಡ್ಕೊಂಡು ನನಗೆ ಅಡುಗೆ ಮಾಡ್ತಿರ್ತಾರೆ ಅವರಲ್ಲಿ. ಸರ್ ಏನೋ ಕೆಲಸವ್ರು ಬಂದಿಲ್ಲ ಅಂದರೆ ನನ್ಗೆ ಅದೊಂದಿದೆ. ನನ್ನ ವೈಫು ತುಂಬ ಬೈತಾನೇ ಇದ್ರು ಇತ್ತೀಚೆಗೆ. OCD ಆಗ್ಬಿಡುತ್ತೆ ನಿಮ್ಗೆ, ಏನಕ್ಕೆ ಹಿಂಗೆ ಪಾತ್ರೆ ಎಲ್ಲ ತೊಳಿತಾ ಇದೆಯಾ, ನನ್ನ ಗಲೀಜು. ನನಗೆ ಆ ಕೌಂಟರ್ ಟಾಪ್ ಮೇಲೆ ಕ್ಲೀನಾಗಿರಬೇಕು. ಸ್ಟವ್ ಏನಾದರೂ ನಾನು ಹೇಳ್ತೀನಿ, ನೀವು ಒಂದು ರೌಂಡ್ ಆಯಿತಾ, ಅಡುಗೆ ಆಯಿತಾ, ಬೆಳಗ್ಗೆ ತಿಂಡಿ ಎಲ್ಲ ಆಯಿತಾ, ನೀನು ಬಿಟ್ಬಿಡು, ನಾನು ಎಲ್ಲ ಕ್ಲೀನ್ ಮಾಡ್ತೀನಿ ಅಂದ್ಕೊಂಡು ಕೆಲಸ ಇಲ್ಲ ಅಂದರೆ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಕೌಂಟರ್ ಟಾಪ್ ಎಲ್ಲ ಒರೆಸಿಟ್ಟು ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಓಕೆ ಈಗ ನೆಕ್ಸ್ಟ್ ನೀನು ಹೋಗು. ನನಗೆ ಸಿಂಕಲ್ಲಿ ಪಾತ್ರೆ ಇರಬಾರ್ದು, ಅದೊಂದು ಆಗಲ್ಲ. ನನ್ನ ಮನೆ ಈ ಯಾರೋ ಬಂದು ಕೂತ್ಕೊಂಡ್ರೆ ಟೀಪಾಯ್ ಮೇಲೆ ಧೂಳು ಇದು ನನಗೆ ಆಗೋದೇ ಇಲ್ಲ. ನಾನು ಒರೆಸ್ತಾ ಇರ್ತೀನಿ, ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ. TV ಕಡೆಲ್ಲ ಒಂದಿಷ್ಟು ಎಲೆಕ್ಟ್ರಾನಿಕ್ಸು ಮುಟ್ಬೇಡ ಅಂತ ಹೇಳಿರ್ತೀನಿ ಕೆಲಸದವ್ರ ಹತ್ರ, ನಾನು ಮಾಡ್ಕೊತೀನಿ ಅಂತ. ಸೊ ಅದೆಲ್ಲ ಕ್ಲೀನ್ ಮಾಡೋದು ನನ್ನ ಕೆಲಸ. ಸೊ ಡಿವೈಡ್ ಮಾಡ್ಕೊತೀನಿ ನಾವಿಬ್ರು. ಹಾಂ, ಪೂಜೆ ರೂಮೆಲ್ಲ ಕ್ಲೀನ್ ಮಾಡಿ. ಸೊ ಅವ್ರು ಮಾಡೋಕ್ಕಾಗದೇ ಇದ್ದಾಗ ನಾನು ಪೂಜೆ ರೂಮ್ ಕ್ಲೀನ್ ಮಾಡಿ ಎಲ್ಲ ರೆಡಿ ಇಟ್ಟಿರ್ತೀನಿ. ವಿ ಹ್ಯಾವ್ ಟು ಡಿವೈಡ್. ಹಂಗೆ ತಾನೇ ಲೈಫ್. ಅವರೇ ಮಾಡಬೇಕು ಅಂತ ಯಾರು ಏನು ಬರ್ಕೊಟ್ಟಿಲ್ಲ ಇಲ್ಲಿ. ಹೆಣ್ಮಕ್ಳು ಈ ಕೆಲಸ ಮಾಡಬೇಕು, ಹುಡುಗರು ಈ ಕೆಲಸ ಮಾಡಬೇಕು ಅಂತ. ಅರ್ಧ ಅಂತ ನಾವೇನು ಪ್ರಾಮಿಸ್ ಮಾಡ್ತೀವಿ, ನಾವು ಲೈಫಲ್ಲಿ ಎಷ್ಟೋ ಪ್ರಾಮಿಸ್ ಮಾಡ್ಕೊತಿರ್ತೀವಿ. ತಾಳಿ ಕಟ್ಟಕ್ಕೆ ಮುಂಚೆ ನಾನು ಹಿಂಗೆ ನೋಡ್ಕೊತೀನಿ, ಹಂಗೆ ನೋಡ್ಕೊತೀನಿ, ಅದು ಬರೀ ಡೈಲಾಗಲ್ಲಿ ಬರೋದಲ್ಲ, ಇದನ್ನೇ ಹೇಳ್ತಿರೋದು ನಾವು. ಅಂದರೆ ನೋಡ್ಕೊಳ್ಳೋದಲ್ಲ ಇಂಪಾರ್ಟೆಂಟ್ ಅಲ್ಲ, ಅಂದರೆ ಹೌ ವಿ ಶೇರ್. ನಾವು ಡಿವೈಡ್ ಮಾಡ್ಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಅಂತೀವಿ ಗೊತ್ತಾ, ಹಿಂಗೆ ಸಪೋರ್ಟ್ ಮಾಡ್ಕೊಂಬರ್ಬೇಕು. ಖುಷಿ ಆಯಿತು ಇಬ್ಬರು ಇದು ಮಾತಾಡಿದ ಕೇಳಿ ಹೊಸ ವಿಷಯ ಆ್ಯಕ್ಚುಲಿ ನಮಗೆ. ಅಂದರೆ ಆ ಥರ ಸಮಥಿಂಗ್ ಔಟ್ ಆಫ್ ಬಾಕ್ಸ್. ಸಿನಿಮಾ ಬಿಟ್ಟು ಹೊರಗಡೆ ನಮ್ಮ ನಾರ್ಮಲ್ ಲೈಫ್ ಹಂಗಿದ್ರೆ ಒಂಥರ ಖುಷಿ ಇರುತ್ತೆ ಆ್ಯಕ್ಚುಲಿ. ಮನೆಯಲ್ಲಾಗಲಿ ಹೊರಗಡೆ ನಮಗೆ ನಾರ್ಮಲ್ ಆಗಿದ್ರೆ ಒಂಥರ ಮಜಾ ಇರುತ್ತೆ. ಸರ್ ಅವರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಸರ್ ನನಗೆ. ನಮ್ಮ ವೈಫು ಇವತ್ತು ನಾನು ಎಲ್ಲ ಇಂಟರ್ವ್ಯೂಸಲ್ಲಿ ಹೇಳಿರ್ತೀನಿ, ನಮ್ಮ ತಂದೆ ತಾಯಿ ನಾವು ಹೆಂಗೆ ನೋಡ್ಕೊತೀವಿ. ಆಮೇಲೆ ಯಾವತ್ತೂ ತಂದೆ ತಾಯಿ ಏನಾಗ್ತಾರೆ ಅಂದರೆ ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ಅವರು ಏಜ್ ಆಗ್ತಾ ಅವರು ಮಕ್ಳ ಥರ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಂ, ಸೊ ಆ ಮಗು ಬರುತ್ತೆ ಹೊರಗಡೆ. ಆ ಮಗುನ ನಾವು ಮಕ್ಕಳಾಗಿದ್ದಾಗ ಹೆಂಗೆ ನೋಡ್ಕೊಂಡ್ರು ಅದೇ ಥರ ನಾವು ನೋಡ್ಕೋಬೇಕು ಅವ್ರನ್ನ. ನನ್ನ ತಂದೆ ತಾಯಿನ ನನ್ನ ಮಕ್ಳ ಥರ ನಾನು ನೋಡ್ಕೊಂಡಿದ್ದೆ. ಅವಾಗ ನಮ್ಮ ಅಮ್ಮ ಯಾವಾಗಲೂ ಹೇಳೋರು, ನಂತರ ಒಬ್ಬರು ನಿನ್ನನ್ನು ನೋಡ್ಕೊಳ್ಳೋರು ಬರಬೇಕು, ನನಗೆ ಹೆಂಡತಿಯಾಗಿ ಬರಬೇಕು, ನೀನು ಪಡಿಬೇಕು ಅಂತ. ಇವತ್ತು ಅವ್ರು ಮಾಡಿದ ಆಶೀರ್ವಾದ ನನಗೆ ನಿಶಾ ನನ್ನ ತಾಯಿ ರೂಪದಲ್ಲಿ ಖಂಡಿತ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಪ್ರತಿಯೊಂದು ವಿಷಯದಲ್ಲಿ ನಾನು ನೋಡ್ಕೊತಿರ್ತಾರೆ. ಖಂಡಿತವಾಗ್ಲೂ ನಿಜ. ಏನಕ್ಕೆ ಅಂದ್ರೆ ಇವರು ನಮ್ಮ ಹತ್ರ ಬರ್ತಾರಲ್ಲ, ಬಂದ ತಕ್ಷಣ ಇವರು ಅಪ್ಡೇಟ್ ಮಾಡ್ತಾರೆ, ಈ ಥರ ಬಂದೆ ಅಂತ ಅಂದ್ಬಿಟ್ಟು. ಲೈಕ್ ಬೇಬಿ ಮೇಡಮ್ ಇವ್ರನ್ನ ಒಂಥರ ಬೇಬಿ ಥರ ನೋಡ್ಕೊಳ್ಳೋದು. ನಾನು ಒಂದ್ಸಲ ಕೇಳಿದೆ, ಸರ್ ಚಿಕ್ಕ ಮಗು ಥರ ಟ್ರೀಟ್ ಮಾಡ್ತಿದ್ದಾರೆ ನಿಮ್ಮನ್ನ ಅಂತ. ಆ ಥರ ಅಷ್ಟು ಕೇರಿಂಗು. ಡಯಟ್ ಅಂತೆ, ಅವ್ರು ಡಯಟ್ ಇಂದ ಇಟ್ಕೊಂಡು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಕಳ್ಸಿರ್ತಾರೆ. ಇವೆಂಟ್ಸ್ ಅಲ್ಲಿ ಎಲ್ಲ ಕಡೆ ನಿಮ್ಗೆ ಸಪೋರ್ಟಿವ್ ಆಗಿ ಪ್ರತಿ ಕಡೆ ಇದ್ದೇ ಇರ್ತಾರೆ ಅವರು. ಒಳ್ಳೆ ಆರ್ಗನೈಸರ್ ಅವರು. ಆಮೇಲೆ ಯಾವುದಾದ್ರೂ ಏನೋ ಆರ್ಗನೈಸ್ ಮಾಡಬೇಕು ಅಂದ್ರೆ ಅವ್ರಿಗೆ ಹೇಳ್ಬಿಟ್ರೆ ಕ್ಲೀನಾಗಿ ಆರ್ಗನೈಸ್ ಮಾಡಿ. ಆಮೇಲೆ ನಾವು ಅವ್ರ ಜೊತೆ ಕಾರಲ್ಲಿ ಹೋಗ್ತಿದ್ರೆ ಅಲ್ಲಿ ಒಂದೊಂದು ಬಾಕ್ಸ್ ಮೇಲೆ ನವೀನ್ ಅಂತ ಒಂದು ಬಾಕ್ಸು, ಇವರೊಂದು ಬಾಕ್ಸು, ನಮಗೂ ಕೂಡ ಸೇರಿಸಿ ಇದು ಮಾಡ್ಬಿಟ್ಟಿದ್ರು. ಶಿ ಡಸ್ ದಟ್. ಈಗ ವೆಂಕಿ, ನಮ್ಮ ಹುಡುಗ ವೆಂಕಿ ಬರ್ತಾನೆ ಅಂದರೆ ಆ ಬಾಕ್ಸ್ಗಳ ಮೇಲೆ ಯಾರು ನಮ್ಮ ಜೊತೆ ಬರ್ತಾರೋ, ಈಗ ನನಗೆ ಅವರು ರಾಗಿ ಆಮ್ಲಿ ಚೆನ್ನಾಗಿ ಎಲ್ಲ ರೆಡಿ, ಆ ಗ್ಯಾಪಲ್ಲಿ ನಿಮ್ಮ ಇದನ್ನು ಫಿಲ್ಲರ್ ಇದು ಅಂತ ಮಾಡಿರ್ತಾರೆ. ಹಿಂಗೆ ಗ್ಯಾಪಲ್ಲಿ ಆ ಬಾಕ್ಸ್ ಮೇಲೆ ಸ್ಟಿಕ್ಕರ್ ಹಾಕ್ಬಿಟ್ಟು ಹೆಸರು ಹಾಕಿರ್ತಾರೆ, ಇದು ಇವರಿಗೆ. ನನಗೆ ಉಪ್ಪು ಕಮ್ಮಿ ಮಾಡಿರ್ತಾರೆ ಅದರಲ್ಲಿ. ಹಾಂ, ಇಷ್ಟಪಡಲ್ಲ ಅಂತ. ಇವ್ರದ್ದು ಉಪ್ಪಿಲ್ಲ ಏನಿಲ್ಲ, ಇವ್ರ ಡಯಟ್ ಉಪ್ಪು ಖಾರ ಕಮ್ಮಿ ಇರುತ್ತೆ, ತಿನ್ನಕ್ಕಾಗಲ್ಲ. ಯಾವಾಗಿದೆ ಇವರು ನೋಡಿ ಮೇಡಮ್, ನೀವು ಇಂಟರ್ವ್ಯೂ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಊಟ ಗಿಟ್ಟದ ಬಗ್ಗೆ ಕೇಳ್ಬಿಡಿ ಅಂತ, ಕೊನೆಗೆ ಅಲ್ಲೇ ಸೊ ಫೈನಲಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ. ಮೇಡಮ್ ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು ಸರ್. ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ಸಿನಿಮಾಗೆ. ಮತ್ತೆ ಸಿಗೋಣ ಸರ್, ಸಿನಿಮಾ ಸಕ್ಸಸ್ ಆದಮೇಲೆ ಮಾತಾಡೋಣ. ಥ್ಯಾಂಕ್ ಯು ಸರ್. Thank you. But see, when it is nice, when it's fun, they will want to listen. Ade, alla? When it is something outside.